Okay friends, today we mainly discuss about the one important topic, that is living world. ಹೋಪ್ ಕ್ಲಾಸ್ನಲ್ಲೂ ಕೂಡ ಜೀವ ಜಗತ್ತಿನ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಅದರ ಮುಂದುವರೆದಿರ್ತಕ್ಕಂಥ ಭಾಗ ಬಹಳ ವಂಡರ್ಫುಲ್ ಆಗಿರ್ತಕ್ಕಂಥದ್ದು. ಜಸ್ಟ್ ನಿಮಗೆ ರಿಕಾಲ್ ಕೊಡ್ತೀನಿ. H1N1, H5N1, ಎಬೋಲಾ, ನೀಫಾ, ಕರೋನಾ, ನೋಡ್ರಿ, ಸಾರ್ಸು, ಮರ್ಸ್ ಅಂತಂದು ಬಹಳ ಅಪಾಯಕಾರಿಯಾಗಿರ್ತಕ್ಕಂಥ ರೋಗಗಳು. ಏನಪ್ಪ ಅಂದರೆ ಆಲ್ಮೋಸ್ಟ್ ಆಲ್ ಈ ವೈರಸ್ಗಳೆಲ್ಲ ಯಾವ ದೇಶದ ಕೊಡುಗೆ ಅಂದರೆ ಚೀನಾ ದೇಶದ ಕೊಡುಗೆ ಅಂತಲೇ ಹೇಳ್ಬೋದು. ಭಾಳ ಸ್ಟ್ರಾಂಗ್ ಆಗಿರ್ತಕ್ಕಂಥ ವೈರಸ್ಗಳ ಗುಂಪಿದು. ನಿನ್ನೆ ಹೋಗ್ ಕ್ಲಾಸ್ನಲ್ಲಿ 3 ರೀತಿಯಾಗಿರ್ತಕ್ಕಂಥ ವೈರಸ್ಗಳನ್ನು ನೋಡಿದ್ವಿ. ಪ್ರಾಣಿ ವೈರಸ್ಸು, ಅದಾದಮೇಲೆ ಸಸ್ಯ ವೈರಸ್ಸು, ಅದಾದಮೇಲೆ ಬ್ಯಾಕ್ಟೀರಿಯೋಫೇಸ್ ಅಂತಂದು ರೀಸೆಂಟ್ ಆಗಿ ಒಂದು ಗುಂಪು ಬರ್ತಾ ಇದೆ. ಆ ಗುಂಪನ್ನು ನಾವೇನಂತ ಹೇಳ್ತಾ ಇದ್ದೀವಿ ಅಂದರೆ ಪ್ರಿಯಾನ್ಸ್ ಅಂತ ಹೇಳ್ತೀವಿ. ವೈರಸ್ನ ಮುಂದುವರೆದ ಭಾಗವನ್ನು ಪ್ರಿಯಾನ್ಸ್ ಅಂತ ಹೇಳ್ತೀವಿ. ಪ್ರಿಯಾನ್ಸ್ ಅಂತಂದು ಅದು ಆದಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಈಸ್ಟ್ಗಳ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಬೇಕ್ರಿ ಫುಡ್ನಲ್ಲಿ ಏನಿದ್ರೆ ಇದನ್ನು ಬಳಕೆ ಮಾಡ್ತಾರೆ, ಈಸ್ಟ್ ಕೋಶಗಳನ್ನು. ಅದಾದಮೇಲೆ ವಿಟಾಮಿನ್ ಬಿ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ, ವಿಟಾಮಿನ್ ಬಿ ತಯಾರಿಕೆಯಲ್ಲಿ ಬಳಕೆ ಮಾಡ್ತಾರೆ. ಅದಾದಮೇಲೆ ಏನಪ್ಪ ಅಂತಂದ್ರೆ ನೆಕ್ಸ್ಟು ವೈನ್ ಬಿಯರ್ಗಳ ತಯಾರಿಕೆಯಲ್ಲಿ ಬಳಕೆ ಮಾಡ್ತಾರೆ. ಅಲ್ಲಿ ನೀವು ನೆನಪಿಟ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ಟರ್ಮ್ ಯಾವುದಪ್ಪ ಅಂತಂದರೆ, ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟರ್ಮ್ ಯಾವುದಪ್ಪ ಅಂತಂದರೆ ಫರ್ಮೆಂಟೇಷನ್ ಅಂತ ಹೇಳ್ತೀವಿ. ಫರ್ಮೆಂಟೇಷನ್, ಹಣ್ಣಿನ ರಸವನ್ನು ಮದ್ಯಸಾರವನ್ನಾಗಿ ಪರಿವರ್ತಿಸುವ ಕ್ರಿಯೆಗೆ, ನಾವೇನಂತ ಹೇಳ್ತೀವಿ ಅಂದರೆ ಹುದುಗಿಸುವಿಕೆ ಅಂತ ಹೇಳ್ತೀವಿ. ಹುದುಗಿಸುವಿಕೆ ನಮ್ಮಲ್ಲಿ ತಾಂಡಾಗಳಲ್ಲಿ, ಗುಡ್ಡಗಾಡು ಪ್ರದೇಶಗಳಲ್ಲಿ ಇದನ್ನು ತಯಾರು ಮಾಡ್ತಾರೆ. ಫರ್ಮೆಂಟೇಷನ್ ಅಥವಾ ಹುದುಗಿಸುವಿಕೆ ಅಂತ ಹೇಳ್ತೀವಿ. ಈ ಹುದುಗಿಸುವಿಕೆ ಇದರ ಮುಂದುವರೆದಿರ್ತಕ್ಕಂಥ ಭಾಗ ಯಾವುದಪ್ಪ ಅಂತಂದ್ರೆ ಬಯೋಮೆಥನೈಜೇಷನ್ ಅಂತ ಹೇಳ್ತೀವಿ. ಬಯೋಮೆಥನೈಜೇಷನ್ You know about the another one important term, that one is also known as a trans-esterification. ಟ್ರಾನ್ಸ್-ಎಸ್ಟರಿಫಿಕೇಶನ್ ಅಂತ ಹೇಳ್ತೀವಿ. ಬಹಳ ವಂಡರ್ಫುಲ್ ಆಗಿರ್ತಕ್ಕಂಥ ಟರ್ಮ್ ಇದು. ಜೈವಿಕ ಇಂಧನ ಅಂತಂದು PSIನಲ್ಲಿ ಕಂಟಿನ್ಯೂಸ್ ಆಗಿ ಕೇಳ್ತಾನೆ. 2 ಸಸ್ಯಗಳನ್ನು, ಒಂದು ಜತ್ರೋಪ, ಇನ್ನೊಂದೇನಪ್ಪ ಅಂದರೆ ಹೊಂಗೆ ಮರ ಅಂತಂದು. ಬಯೋಮೆಥನೈಜೇಷನ್, ಈ ಸಸ್ಯದ ಎಲೆಗಳನ್ನು ಕೊಳೆಯಿಸಿ ಅದರ ರಸದಿಂದ ಪೆಟ್ರೋಲ್, ಡೀಸೆಲ್ಗಳನ್ನು ತಯಾರು ಮಾಡೋದು. ಹೀಗಾಗಿ ಏನಪ್ಪ ಅಂದರೆ ಇವುಗಳನ್ನು ಜೈವಿಕ ಇಂಧನ, ಬಯೋಡಿಸೈಲ್ ಎನ್ನಲಾಗುತ್ತದೆ ಅಂತಂದು ನಮಗೆ ಎಕ್ಸಾಮ್ನಲ್ಲಿ ಕ್ವಶನ್ಸ್ ಕೇಳ್ತಾನೆ. ಜತ್ರೋಪ, ಇನ್ನೊಂದು ಯಾವುದಪ್ಪ ಅಂದರೆ ಹೊಂಗೆ ಮರ ಅಂತ ಹೇಳ್ತೀವಿ, ಹೊಂಗೆ ಮರ. ಅದಾದ ಮೇಲೆ ನೆಕ್ಸ್ಟ್ ಏನಂದ್ರೆ ಹೈಲೈಟ್ ಆಗ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟರ್ಮ್ ಯಾವುದಪ್ಪ ಅಂತಂದ್ರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದಂದ್ರೆ ಅಲೆಕ್ಸಾಂಡರ್ ಫ್ಲೆಮಿಂಗ್ ಬಗ್ಗೆ ಏನಿದ್ರೆ ಡಿಸ್ಕಷನ್ ಮಾಡಿದ್ವಿ. ಅದರ ಮುಂದುವರೆದಿರ್ತಕ್ಕಂಥ ಭಾಗ ಯಾವುದಪ್ಪ ಅಂತಂದ್ರೆ ಒಂದು ಈಸ್ಟ್ ಅಂತಂದು, ಇನ್ನೊಂದು ಬೂಸ್ಟ್ ಅಂತಂದು. ಇದನ್ನ ಮಶ್ರೂಮ್ ಅಂತ ಹೇಳ್ತೀವಿ. ಇನ್ನೂ ಒಂದು ಹೆಸರು ಏನಂದ್ರೆ ಇದಕ್ಕೆ ಮಶ್ರೂಮ್ ಅಂತಂದು. ಕನ್ನಡದಲ್ಲಿ ಏನಂದ್ರೆ ಇದನ್ನ ಅಣಬೆ ಅಂತ ಹೇಳ್ತಾರೆ. ಕರ್ನಾಟಕದಲ್ಲಿ, ಇಂಡಿಯಾದಲ್ಲಿ ಇದು ನಮಗೆ ಸಿಗೋದೇ ಜೂನ್ ತಿಂಗಳಲ್ಲಿ. ಇಲ್ಲ ಅಂದರೆ ನೀರಾವರಿಯೊಳಗೆ ಇದನ್ನು ಬೆಳೆಸಬೇಕಾಗತ್ತೆ. ನಮ್ಮಲ್ಲಿ ಹೊಲಗಳಲ್ಲಿ, ಗುಡ್ಡಗಾಡು ಪ್ರದೇಶಗಳಲ್ಲಿ ಇದು ಬೆಳೆಯುತ್ತೆ. ಭಾಳ ವಂಡರ್ಫುಲ್ ಆಗಿರ್ತಕ್ಕಂಥ ಒಂದು ಜೀವಿ ಇದು. ಯಾವುದಪ್ಪ ಅಂದ್ರೆ ಅಣಬೆ ಅಂತ ಹೇಳ್ತೀವಿ. ಅಣಬೆ ಅಂತಂದು ಬಹಳ ವಂಡರ್ಫುಲ್ ಆಗಿರ್ತಕ್ಕಂಥ ಜೀವಿ ಇದು. ಯಾವುದಪ್ಪ ಅಂದರೆ ಅಣಬೆ ಅಥವಾ ಮಶ್ರೂಮ್ ಅಂತ ಹೇಳ್ತೀವಿ. ಮಶ್ರೂಮ್ ಕಲ್ಚರ್ ಅಂತ ಹೇಳ್ತೀವಿ. ಮಶ್ರೂಮ್ ಕಲ್ಚರ್ ಅಂತ ಹೇಳ್ತೀವಿ. ಅಣಬೆ ಅಂತಂದು. ಕ್ವಶನ್ ಯಾವ ರೀತಿ ರೈಸ್ ಮಾಡಿರ್ತಾನೆ ಅಂದರೆ, ಈ ಒಂದು ಅಣಬೆ ಮೇಲೆ ಇದನ್ನು ಸ್ಯಾಪ್ರೋಫೈಟ್ ಎನ್ನಲಾಗುತ್ತದೆ. ದೀಸ್ ಆರ್ ನೋಟೆಡ್ ಆಸ್ ಸ್ಯಾಪ್ರೋಫೈಟ್ಸ್. ಕೊಳೆತಿನಿಗಳು ಎನ್ನಲಾಗುತ್ತದೆ. ಕೊಳೆಯುತ್ತಿರುವ ಜೀವಿಗಳನ್ನು ತಿಂದು ಬದುಕುವ, ಕೊಳೆಯುತ್ತಿರುವ ಜೀವಿಗಳನ್ನು ತಿಂದು ಬದುಕುವ ಜೀವಿಗಳ ಗುಂಪಿಗೆ, ಕೊಳೆಯುತ್ತಿರುವ ಜೀವಿಗಳನ್ನು ತಿಂದು ಬದುಕುವ ಜೀವಿಗಳ ಗುಂಪಿಗೆ ಕೊಳೆತಿನಿಗಳು, ಸ್ಯಾಪ್ರೋಫೈಟ್ಸ್ ಅಂತ ಹೇಳ್ತೀವಿ. ದೀಸ್ ಆರ್ ದ ಆರ್ಗ್ಯಾನಿಸಮ್ಸ್ ವಿಚ್ ಫೌಂಡ್ ಆನ್ dead or decaying material. that organisms are also known as saprophytes ಅಂತ ಹೇಳ್ತೀವಿ. ಸ್ಯಾಪ್ರೋಫೈಟ್ಸ್ ಅಂತಂದು ಕೊಳೆಯುತ್ತಿರುವ ಜೀವಿಗಳನ್ನು ತಿಂದು ಬದುಕುವ ಜೀವಿಗಳ ಗುಂಪಿಗೆ ಕೊಳೆತಿನಿಗಳು ಅಥವಾ ಸ್ಯಾಪ್ರೋಫೈಟ್ಸ್ ಅಂತ ಹೇಳ್ತೀವಿ. ಅದರೊಳಗೆ ಬೆಸ್ಟ್ ಎಕ್ಸಾಂಪಲ್ ಯಾವುದಪ್ಪ ಅಂದ್ರೆ ಅಣಬೆ. ಭಾಳ ಟೈಮು ಇದರ ಮೇಲೆ ಕ್ವಶನನ್ನು ರೈಸ್ ಮಾಡ್ತಾರೆ. ಅಣಬೆ ಮೇಲೆ, ಮಶ್ರೂಮ್ ಮೇಲೆ ಮಳೆಗಾಲದಲ್ಲಿ ಜಾಸ್ತಿ ಇದು.
ಹೊಲದಲ್ಲಿ ಗದ್ದೆನಲ್ಲಿ ಬೆಳೀತಕ್ಕಂಥ ಅಣಬೆಗಳನ್ನು ನೀವು ಸಾಂಬಾರ್ನಲ್ಲಿ ಯೂಸ್ ಮಾಡಿರಿ, ಪಲಾವ್ನಲ್ಲಿ ಯೂಸ್ ಮಾಡಿರಿ, ಚಿತ್ರಾನ್ನದಲ್ಲಿ ಯೂಸ್ ಮಾಡಿರಿ, ಅಥವಾ ಮಶ್ರೂಮ್ ಗೋಬಿ ಮಂಚೂರಿ ಅಂತಂದು ನಮ್ಮ ಧಾರವಾಡದಲ್ಲಿ ಭಾಳ ಫೇಮಸ್ಸು, ಭಾಳ ಎನರ್ಜೆಟಿಕ್ ಫುಡ್ ಅಂತ ಹೇಳ್ತೀವಿ. ಇದನ್ನ ಕಾರಣ ಏನಂದರೆ ವಿಟಮಿನ್ B12 ಇರುತ್ತೆ, ಪ್ಲಸ್ ಕಬ್ಬಿಣ ಇರುತ್ತೆ. ವಿಟಮಿನ್ B12 ಇರುತ್ತೆ, ಪ್ಲಸ್ ಕಬ್ಬಿಣ ಇರುತ್ತೆ, ಪ್ಲಸ್ ಏನಪ್ಪ ಅಂದರೆ ಜಿಂಕ್ ಇರುತ್ತೆ ಇದರೊಳಗಡೆ. ಭಾಳ ವಂಡರ್ಫುಲ್ ಆಗಿರ್ತಕ್ಕಂಥದ್ದು, ಭಾಳ ವಂಡರ್ಫುಲ್ ಆಗಿರ್ತಕ್ಕಂಥ ಒಂದು ಫುಡ್ ಮಟೀರಿಯಲ್ ಅಣಬೆ ಅಂತಂದು. ಹೊಲದಲ್ಲಿ ಗದ್ದೆನಲ್ಲಿ ಬೆಳೀತಕ್ಕಂಥ ಈ ಒಂದು ಅಣಬೆಗಳನ್ನು ಫುಡ್ ಆಗಿ ಬಳಕೆ ಮಾಡ್ಬೋದು, ಆಹಾರವಾಗಿ ಬಳಕೆ ಮಾಡ್ಬೋದು. ಆದರೆ ತಿಪ್ಪೆನಲ್ಲಿ ಬೆಳೀತಾ ಇರ್ತಿದ್ದು, ಊರು ಮುಂದೆ ತಿಪ್ಪೆನಲ್ಲಿ, ಅದನ್ನು ಮುಟ್ಲೂಬಾರ್ದು, ಭಾಳ ವಿಷಕಾರಿಯಾಗಿರ್ತಕ್ಕಂಥದ್ದು. ಈ ಭಾಗ ಹಳದಿ ಅಥವಾ ಕಪ್ಪು ಬಣ್ಣ ಇರುತ್ತೆ, ಹಳದಿ ಅಥವಾ ಕಪ್ಪು ಬಣ್ಣ ಇರುತ್ತೆ, ಹಳದಿ ಅಥವಾ ಕಪ್ಪು ಬಣ್ಣ ಇರುತ್ತೆ. ಅದನ್ನು ಏನಂದರೆ ಆಹಾರದಲ್ಲಿ ಯೂಸ್ ಮಾಡಬಾರ್ದು, ಬಹಳ ವಿಷಕಾರಿ ಇದು, ಬಹಳ ಪಾಯ್ಸನಸ್ ಇದು, ಬಹಳ ಪಾಯ್ಸನಸ್. ಇದ್ರ ಮೇಲೆ ಕೇಳ್ತಕ್ಕಂಥ ಒಂದು ಸಿಂಪಲ್ ಕ್ವಶನ್ ಏನಪ್ಪ ಅಂತಂದ್ರೆ ನಮಗೆ PSIನೊಳಗೆ, ಈ ಜೀವಿಗಳನ್ನು ಸಸ್ಯವಲ್ಲದ ಸಸ್ಯಗಳು ಎನ್ನಲಾಗುತ್ತದೆ. ದೀಸ್ ಆರ್ ದ ಪ್ಲಾಂಟ್ಸ್ ಬಟ್ ನಾಟ್ ಪ್ಲಾಂಟ್ಸ್. ಸಸ್ಯವಲ್ಲದ ಸಸ್ಯಗಳು, ಸಸ್ಯ ಅಲ್ಲ ಅಂತ ಹೇಳ್ತೀವಿ. ಕಾರಣ ಏನಂದ್ರೆ ಇದರೊಳಗೆ ಪತ್ರ ಹರಿತಿರೋದಿಲ್ಲ, ಪತ್ರ ಹರಿತಿರೋದಿಲ್ಲ, ಹಸಿರು ಬಣ್ಣ ಇರೋದಿಲ್ಲ. ಅಣಬೆ ಬಣ್ಣ ಯಾವಾಗಲೂ ವೈಟ್ ಆಗಿರುತ್ತೆ, ವೈಟ್ ಆಗಿರುತ್ತೆ. ವೈಟ್ ಆಗಿರೋದ್ರಿಂದ ಪತ್ರ ಹರಿತಿ ಇರಲಾರ್ದ ಕಾರಣಕ್ಕೆ ನಮ್ಮಲ್ಲಿ ಕೆಲವೊಂದಿಷ್ಟು ಜನ ವಿಜ್ಞಾನಿಗಳು ಸಸ್ಯ ಅಲ್ಲ ಅಂತ ವಾದ ಮಾಡ್ತಾರೆ, ಆದರೂ ಕೆಲವೊಂದಿಷ್ಟು ಜನ ವಿಜ್ಞಾನಿಗಳು ಸಸ್ಯ ಅಂತ ಕರೀತಾರೆ. ಕಾರಣ ಏನಪ್ಪ ಅಂದರೆ ಇದರಲ್ಲಿ ಇರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಬೇರುಗಳು ಹೈಫೆ ಅಂತ ಹೇಳ್ತೀವಿ, ಹೈಫೆ ಅಂತಂದು ಹೈಫೆಗಳಿರ್ತವೆ. ಪ್ಲಸ್ ಏನಪ್ಪ ಅಂತಂದರೆ ಆಹಾರವನ್ನು ಸಂಗ್ರಹಣೆ ಮಾಡ್ತಕ್ಕಂಥ ಕೋಣೆಗಳಿರ್ತಾವೆ, ಮೈಸೀಲಿಯಂ ಅಂತಂದು. ಈ ಮೈಸೀಲಿಯಂ ಇರೋದ್ರಿಂದ, ಈ ಹೈಫೆಗಳಿರೋದ್ರಿಂದ, ಬೇರುಗಳಿರೋದ್ರಿಂದ ಇದನ್ನು ಕೆಲವೊಂದಿಷ್ಟು ಜನ ವಿಜ್ಞಾನಿಗಳು ಸಸ್ಯ ಅಂತ ಕರೆದ್ರೆ, ಇನ್ನೂ ಕೆಲವೊಂದಿಷ್ಟು ಜನ ವಿಜ್ಞಾನಿಗಳು ಇದು ಬಿಳಿ ಬಣ್ಣದಲ್ಲಿರೋದ್ರಿಂದ ಪತ್ರ ಹರಿತು ಇರಲಾರ್ದ ಕಾರಣಕ್ಕೆ ಇದನ್ನೇನಂತಾರೆ ಅಂದರೆ ಸಸ್ಯ ಅಲ್ಲ ಅಂತಾರೆ. ಸಿಂಪಲ್ ಕ್ವಶನ್ ನಮಗೆ PSIನಲ್ಲಿ, ಸಸ್ಯವಲ್ಲದ ಸಸ್ಯ ಇದಾಗಿದೆ. ಅಣಬೆ ಅಂತನಾದರೂ ಬರ್ಬೋದು, ಮಶ್ರೂಮ್ ಅಂತನಾದರೂ ಬರ್ಬೋದು, ಇಲ್ಲ ಕೆಲವೊಂದು ಟೈಮ್ ಹೇಳಿದ್ರೆ ಶಿಲೀಂಧ್ರ ಅಂತ ಕೊಟ್ಟುಬಿಡ್ತಾನೆ. ಶಿಲೀಂಧ್ರದಲ್ಲಿ ಬರ್ತಕ್ಕಂಥ ಒಂದು ಸಣ್ಣ ಗುಂಪಿದು ಕರೆಕ್ಟ್ ಆನ್ಸರ್. ಸಿಂಪಲ್ ಇದು. ಇದನ್ನು ಬಿಟ್ಟರೆ ನೆಕ್ಸ್ಟ್ ಹೈಲೈಟ್ ಆಗ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಗುಂಪು ಯಾವುದಪ್ಪ ಅಂತಂದರೆ ಎನಿಮಲ್ಸ್ ಅಂತ ಹೇಳ್ತೀವಿ, ಪ್ರಾಣಿಗಳು. ದೀಸ್ ಆರ್ ಮೇನ್ಲಿ ಡಿವೈಡೆಡ್ ಇಂಟು 2 ಟೈಪ್ಸ್. ಇವುಗಳನ್ನು ಮುಖ್ಯವಾಗಿ 2 ರೀತಿಯಾಗಿ ಡಿವೈಡ್ ಮಾಡ್ತೀವಿ. ಒಂದೇನಂದರೆ ವರ್ಟಿಬ್ರೇಟ್ಸ್, ಇನ್ನೊಂದು ಏನಂದರೆ ಇನ್ವರ್ಟಿಬ್ರೇಟ್ಸ್ ಅಂತಂದು. Animals are mainly divided into 2 types. In that, first one is vertebrates and another one is invertebrates. ಕಶೇರುಕಗಳು, ಅಕಶೇರುಕಗಳು. ಇದು ಇರಬೇಕ್ರಿ. ಇದು ಇತ್ತಂದ್ರೆ ನಾವು ಇದು ಅಂತ ಕರಿತೀವಿ. ಬೆನ್ನು ಮೂಳೆಯನ್ನು ಹೊಂದಿರುವ ಪ್ರಾಣಿಗಳ ಗುಂಪಿಗೆ ಕಶೇರುಕಗಳು ಅಂತ ಹೇಳ್ತೀವಿ. ಬೆನ್ನು ಮೂಳೆಯನ್ನು ಹೊಂದಿರಲಾರದ ಪ್ರಾಣಿಗಳ ಗುಂಪಿಗೆ ಅಕಶೇರುಕ ಅಂತ ಹೇಳ್ತೀವಿ. ಮ್ಯಾಕ್ಸಿಮಮ್ ನಮ್ಮ ಹುಡುಗರನ್ನ ತಪ್ಪಿಸ್ಬಿಡ್ತೀವಿ. ಕ್ವಶನ್ ಹೆಂಗೆ ಕೇಳಿದ್ದ ಅಂದ್ರೆ PSIದೊಳಗೆ ಬೆನ್ನು ಮೂಳೆಯನ್ನು ಹೊಂದಿರಲಾರದ ಪ್ರಾಣಿಗೆ ಇದು ಉದಾಹರಣೆಯಾಗಿದೆ. ಬೆನ್ನು ಮೂಳೆಯನ್ನು ಹೊಂದಿರಲಾರದ ಪ್ರಾಣಿಗೆ ಇದು ಉದಾಹರಣೆಯಾಗಿದೆ. ನೋಡ್ರಿ, ಬೆನ್ನು ಮೂಳೆಯನ್ನು ಹೊಂದಿರಲಾರ್ದಂಥ ಪ್ರಾಣಿಗೆ ಎಕ್ಸಾಂಪಲ್. ದಿಸ್ ಒನ್ ಈಸ್ ದ ಎಕ್ಸಾಂಪಲ್ಸ್ ಟು ಇನ್ವರ್ಟಿಬ್ರೇಟ್ಸ್. ಬೆನ್ನು ಮೂಳೆಯನ್ನು ಹೊಂದಿರಲಾರ್ದ ಪ್ರಾಣಿಗೆ ಇದು ಉದಾಹರಣೆ ಅಂತ ಕೂಡ ನೀವು ಯಾವ್ದು ಹೇಳ್ಬೋದು? ಹಾವು ಅಂತ ಹೇಳ್ತಿರೋ, ಮೊಸಳೆ ಅಂತ ಹೇಳ್ತಿರೋ, ಆಮೆ ಅಂತ ಹೇಳ್ತಿರೋ, ಏನೋ ಬಸವನ ಹುಳು ಅಂತ ಹೇಳ್ತಿರೋ? ನೋಡ್ರಿ, ಎಲ್ಲರೂ PSI ಹುಡುಗರು ಕನ್ಫ್ಯೂಷನ್ ಮಾಡಿಕೊಂಡು ಬಡ ಎಲ್ಲರೂ ಏನಿದ್ರೆ ಹಾವು ಬಿಟ್ಬಿಟ್ಟಿದ್ರು. ಅದು ಆನ್ಸರ್ ಏನಂದ್ರೆ ಬಸವನ ಹುಳು. ಇವೆಲ್ಲ ಕಶೇರುಕ ಗುಂಪಿನಲ್ಲಿ ಬರ್ತವೆ. ಸರೀಸೃಪ ಅಂತ ಬರುತ್ತೆ, ರೆಪ್ಟೈಲ್ಸ್ ಅಂತ ಬರುತ್ತೆ, ಸರೀಸೃಪ ಅಂತ ಬರುತ್ತೆ. ಅದರೊಳಗೆ ಬರ್ತಕ್ಕಂಥ ಒಂದು ಜೀವಿಗಳಿವು. ಬೆನ್ನು ಮೂಳೆಯನ್ನು ಹೊಂದಿರಲಾರ್ದಂಥ ಪ್ರಾಣಿಗಳಿಗೆ ಎಕ್ಸಾಂಪಲ್ ಯಾವುದಪ್ಪ ಅಂತಂದ್ರೆ ಬಸವನ ಹುಳು ಆಗುತ್ತೆ, ಇಲ್ಲಾಂದ್ರೆ ಎರೆ ಹುಳು ಅಂತ ಕೊಟ್ಟಿರ್ತಾನೆ.
ಸಿಂಪಲ್ ಇದು. ಬಹಳಷ್ಟು ಜನ ಕನ್ಫ್ಯೂಷನ್ ಮಾಡ್ಕೊಂಡಿದ್ರು. ಬಹಳ ಅಲರ್ಟ್ ಆಗಿರಬೇಕು, ಕೇರ್ಫುಲ್ ಆಗಿರಬೇಕು. ಹಾವು, ಮೊಸಳೆ, ಆಮೆ ಇವೆಲ್ಲ ಹಿಡಿದ್ರೆ ಕಶೇರುಕದೊಳಗೆ ಒಂದು ಸಣ್ಣ ಗುಂಪು ಬರುತ್ತೆ. ಈ ಕಶೇರುಕದೊಳಗೆ ಆ ಗುಂಪಿನ ಹೆಸರೇನೆಂದರೆ ಸರೀಸೃಪ ಅಂತ ಹೇಳ್ತೀವಿ. ಅದರೊಳಗೆ ಎಕ್ಸಾಂಪಲ್ ಬರ್ತವೆ, ಇದರೊಳಗೆ ಎಕ್ಸಾಂಪಲ್ ಕೊಡಬಾರ್ದು. ಈಗ 1 by 1 ಅಂದರೆ ನೋಡ್ತಾ ಹೋಗೋಣ. ಅದರೊಳಗೆ ಮೊದಲಿದ್ದು ಯಾವುದಪ್ಪ ಅಂದರೆ ವರ್ಟಿಬ್ರೇಟ್ಸ್, ದಿ ಎನಿಮಲ್ಸ್ ವಿಚ್ ಹ್ಯಾವ್ ದ ಬ್ಯಾಕ್ ಬೋನ್. ದಿ ಎನಿಮಲ್ಸ್ ವಿಚ್ ಹ್ಯಾವ್ ದ ಬ್ಯಾಕ್ ಬೋನ್ ನೋಡೆಡ್ ಆಸ್ ವರ್ಟಿಬ್ರೇಟ್ಸ್, ಬೆನ್ನು ಮೂಳೆಯನ್ನು ಹೊಂದಿರುವ ಪ್ರಾಣಿಗಳ ಗುಂಪಿಗೆ. ಬೆನ್ನು ಮೂಳೆಯನ್ನು ಹೊಂದಿರತಕ್ಕಂಥ ಪ್ರಾಣಿಗಳ ಗುಂಪಿಗೆ ನಾವೇನಂತ ಹೇಳ್ತೀವಿ ಅಂತಂದರೆ ಕಶೇರುಕಗಳು ಅಂತ ಹೇಳ್ತೀವಿ, ವರ್ಟಿಬ್ರೇಟ್ಸ್ ಅಂತ ಹೇಳ್ತೀವಿ. ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ, ಸಿಂಪಲ್ ಆಗಿರ್ತಕ್ಕಂಥ 8 ಪದಗಳು ಬರ್ತಾವೆ. ನೆನಪಿಟ್ಕೋಬೇಕು, ಕಾನ್ಸಂಟ್ರೇಟ್ ಮಾಡಿ ಕೇಳಬೇಕು. PSIನಲ್ಲಿ ಕಂಪಲ್ಸರಿ ಕೇಳ್ತಾನೆ. ಕ್ವಶನ್ ಸಿಂಪಲ್ಲು PSIನಲ್ಲಿ ನೋಡ್ರಿ. ಮನುಷ್ಯನ ಬೆನ್ನು ಮೂಳೆಯಲ್ಲಿರುವ ಒಟ್ಟು ಮೂಳೆಗಳ ಸಂಖ್ಯೆ. ದಿಸ್ ಒನ್ ಈಸ್ ದ ಟೋಟಲ್ ನಂಬರ್ ಆಫ್ ಬೋನ್ಸ್ ದಟ್ ಇಸ್ ಇನ್ ಬ್ಯಾಕ್ ಬೋನ್ ಆಫ್ ಹ್ಯೂಮನ್ ಬಾಡಿ. ಮನುಷ್ಯನ ಬೆನ್ನು ಮೂಳೆಯಲ್ಲಿರುವ, ನೋಡ್ರಿ, ಮನುಷ್ಯನ ಬೆನ್ನು ಮೂಳೆಯಲ್ಲಿರ್ತಕ್ಕಂಥ ಒಟ್ಟು ಮೂಳೆಗಳ ಸಂಖ್ಯೆ ಇದು ಎಷ್ಟಪ್ಪ ಅಂತಂದರೆ 26 ಆಗುತ್ತೆ. ನಮ್ಮ ಹುಡುಗರು ಬಡ ಓಡೋದವ್ರೆ ಎಷ್ಟು ನಂಬರ್ ಹಾಕಿಬಿಟ್ಟಿರ್ತಾರೆ ಅಂದರೆ 206 ಸರ್, 206. ನಾನು ಟೋಟಲ್ ಬಾಡಿಯೂ ಕೇಳಿಲ್ಲ, ಟೋಟಲ್ ದೇಹದಲ್ಲಿ ಇರ್ತಕ್ಕಂಥ ಮೂಳೆಗಳನ್ನು ಕೇಳಿಲ್ಲ. ಎಸ್ ಆಕೃತಿನಲ್ಲಿ ಬರುತ್ತೆ. ಆಕ್ಸಿಪಿಟಲ್ ಅಂತ ಹೇಳ್ತೀವಿ, ಕುತ್ತಿಗೆ ಭಾಗದಲ್ಲಿ ಆಕ್ಸಿಪಿಟಲ್ ಅಂತಂದು ಆ ಮೂಳೆಯಿಂದ ಏನಂದರೆ ಇಲ್ಲಿ ಲಾಸ್ಟ್ ವಿಸರ್ಜನಾಂಗಕ್ಕೆ ಒಂದು ಮೂಳೆ ಬರುತ್ತೆ, ವರ್ಟಿಬ್ರಾ ಅಂತಂದು. ಅಲ್ಲಿವರೆಗೆ ಇರ್ತಕ್ಕಂಥ ಮೂಳೆಗಳ ಸಂಖ್ಯೆ ಎಷ್ಟಂದರೆ 26. ಮನುಷ್ಯನ ಬೆನ್ನು ಮೂಳೆಯಲ್ಲಿರುವ ಮೂಳೆಗಳ ಸಂಖ್ಯೆ ಎಷ್ಟಪ್ಪ ಅಂತ ಕೇಳಿದ್ದೀನಿ. ಅದು ಎಷ್ಟಾಗುತ್ತೆ ಅಂದರೆ 26 ಆಗುತ್ತೆ, 26 ಆಗುತ್ತೆ. ಮಗುವಿನ ಬೆನ್ನು ಮೂಳೆಯಲ್ಲಿರ್ತಕ್ಕಂಥ ಮೂಳೆಗಳ ಸಂಖ್ಯೆ ಮಗುವಿನಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ, 33 ಇರುತ್ತೆ. ನಿಮ್ಮ ಆನ್ಸರು ಕೂಡ ಕರೆಕ್ಟ್ ಆಗುತ್ತೆ. ನಮ್ಮ ದೇಹದಲ್ಲಿರುವ ಒಟ್ಟು ಮೂಳೆಗಳ ಸಂಖ್ಯೆ ಅಂದಾಗ, ನಮ್ಮ ದೇಹದಲ್ಲಿರ್ತಕ್ಕಂಥ ಒಟ್ಟು ಮೂಳೆಗಳು ಅಂದಾಗ, ಟೋಟಲ್ ನಂಬರ್ ಆಫ್ ಬೋನ್ಸ್ ದಟ್ ಇಸ್ ಇನ್ ಹ್ಯೂಮನ್ ಬಾಡಿ ದಟ್ ಇಸ್ ಟು 206. ನಮ್ಮ ದೇಹದಲ್ಲಿರ್ತಕ್ಕಂಥ ಒಟ್ಟು ಮೂಳೆಗಳು, ಕಂಪ್ಲೀಟ್ ಬಾಡಿನಲ್ಲಿರ್ತಕ್ಕಂಥ ಮೂಳೆಗಳು ಅಂದಾಗ 206 ಕೊಡಬೇಕು. ಬರೇ ಬೆನ್ನು ಮೂಳೆ ಅಂದರೆ ಎಸ್ ಆಕೃತಿ ಒಳಗಿರುತ್ತೆ, ಅದರೊಳಗೆ ಎಷ್ಟಪ್ಪ ಅಂದರೆ 26. ಮಗುವಿನಲ್ಲಿ ಎಷ್ಟಪ್ಪ ಅಂತಂದರೆ 33 ಇರುತ್ತೆ. ನಮ್ಮ ದೇಹದಲ್ಲಿರ್ತಕ್ಕಂಥ ಒಟ್ಟು ಮೂಳೆಗಳ ಸಂಖ್ಯೆ ಎಷ್ಟಪ್ಪ ಅಂದರೆ 206 ಆಗುತ್ತೆ. ಮಗುವಿನಲ್ಲಿರ್ತಕ್ಕಂಥ ಒಟ್ಟು ಮೂಳೆಗಳ ಸಂಖ್ಯೆ ಎಷ್ಟಪ್ಪ ಅಂದರೆ 306 ಆಗುತ್ತೆ, 306 ಆಗುತ್ತೆ. ದಿಸ್ ಒನ್ ಇಸ್ ದ ಒನ್ ಸ್ಮಾಲ್ ಡಿಫ್ರೆನ್ಸ್. ಮಗುವಿನಲ್ಲಿ ಜಾಸ್ತಿ ಇರುತ್ತೆ, ಅದು 6 ತಿಂಗಳು ಹುಟ್ಟಿ ಏನಂದರೆ 6 ತಿಂಗಳದೊಳಗೆ ಮಗುವಿನಲ್ಲಿ ಜಾಸ್ತಿ ಇರುತ್ತೆ. ಕುತ್ತಿಗೆ ನಿಂತ್ಕೊಂಡ್ರೆ ಹಿಂಗೆ ಇಲ್ಲ. ಅದಕ್ಕೆ ಯಾರಾದರೂ ಮನೆಯಲ್ಲಿ ಹಿರಿಯರಿದ್ದರೆ ಹೇಳ್ತಾ ಇರ್ತಾರೆ, ಮಗುವನ್ನು ಎತ್ಕೊಳ್ಳೋಕೆ ಬಂದರೆ ಎತ್ಕೊಳ್ರಿ, ಇಲ್ಲಾಂದರೆ ಎತ್ಕೊಳ್ಳೋಕೆ ಹೋಗ್ಬೇಡ್ರಿ. ಯಾಕಂದರೆ ಕುತ್ತಿಗೆ ನಿಂತ್ಕೊಂಡಿರೋದಿಲ್ಲ, ಬೋನ್ಸ್ ಜಾಸ್ತಿ ಇರ್ತವೆ. ದೇಹದ ಬೆಳವಣಿಗೆ ಆದಂಗೆಲ್ಲ ಒಂದಕ್ಕೊಂದು ಕೂಡ್ತಾ ಅದು ಎಷ್ಟಕ್ಕೆ ಬರುತ್ತೆ ಅಂದರೆ 33ರಿಂದ 26ಕ್ಕೆ ಬರುತ್ತೆ, 306ರಿಂದ 206ಕ್ಕೆ ಬರುತ್ತೆ. ಈಗ ನೋಡ್ರಿ ಸಣ್ಣ ಡಿಫ್ರೆನ್ಸ್. ಸಣ್ಣ ಒಂದು ಡಿಫ್ರೆನ್ಸ್. PSIನಲ್ಲಿ ಕನ್ಫ್ಯೂಷನ್ ಇದು. ನಮ್ಮ ದೇಹದ ಪ್ರಬಲವಾದ ದೊಡ್ಡದಾದ ಸ್ನಾಯು ಇದಾಗಿದೆ. ದಿಸ್ ಒನ್ ಈಸ್ ದ ಸ್ಟ್ರಾಂಗೆಸ್ಟ್ ಆ್ಯಂಡ್ ಲಾರ್ಜೆಸ್ಟ್ ಮಸಲ್ಸ್ ಆಫ್ ದ ಹ್ಯೂಮನ್ ಬಾಡಿ. ನಮ್ಮ ದೇಹದ ಪ್ರಬಲವಾದ ದೊಡ್ಡದಾದ ಸ್ನಾಯು ಇದಾಗಿದೆ. ನೋಡ್ರಿ, ನಮ್ಮ ದೇಹದ ಪ್ರಬಲವಾದ ದೊಡ್ಡದಾದ ಸ್ನಾಯು. ನಾನು ಕೇಳ್ತಾ ಇರೋದು ನಿಮಗೆ ಸ್ನಾಯುವಿನ ಬಗ್ಗೆ, ಮೂಳೆ ಬಗ್ಗೆ ಕೇಳ್ತಾ ಇಲ್ಲ. ಎಲ್ಲ ಹುಡುಗರು ಏನಂತ ಹೇಳ್ಬಿಡ್ತಾರೆ ಅಂದರೆ ನಮ್ಮ ದೇಹದ ಪ್ರಬಲವಾದ ದೊಡ್ಡದಾದ ಸ್ನಾಯು ಅಂದ್ಕೊಳ್ಳೇನೆ ತೊಡೆ ಮೂಳೆ ರೀ ಸರ್ ಅಂತ ಅಂದ್ಬಿಡ್ತಾರೆ. ನಾನು ಮೂಳೆ ಬಗ್ಗೆ ಕೇಳ್ತಾ ಇಲ್ಲ, ಮೂಳೆಯ ಮೇಲ್ಭಾಗದಲ್ಲಿರ್ತಕ್ಕಂಥ ಮಸಲ್ಸ್ ಬಗ್ಗೆ ಕೇಳ್ತಾ ಇದ್ದೀನಿ, ಸ್ನಾಯುಗಳ ಬಗ್ಗೆ ಕೇಳ್ತಾ ಇರ್ತೀನಿ. ಇದು ಆನ್ಸರ್ ಏನಂದರೆ ತಪ್ಪಾಗುತ್ತೆ. ಫೀಮರ್ ಅಂದರೆ ತೊಡೆ ಮೂಳೆ ಹೆಸರಿದು. ನಾನು ಇದನ್ನು ಕೇಳ್ತಾ ಇಲ್ಲ. ನಾನು ಕೇಳ್ತಾ ಇರೋದು ಯಾವುದಪ್ಪ ಅಂದರೆ ಇದನ್ನು ಕೇಳ್ತಾ ಇದ್ದೀನಿ, ಮಸಲ್ಸ್ ಕೇಳ್ತಾ ಇದ್ದೀನಿ. ನಮ್ಮ ದೇಹದ ಪ್ರಬಲವಾದ ದೊಡ್ಡದಾದ ಸ್ನಾಯು ಇದು ಗ್ಲೂಟಿಯಸ್ ಮ್ಯಾಕ್ಸಿಮಸ್ ಅಂತ ಹೇಳ್ತೀವಿ. ಗ್ಲೂಟಿಯಸ್ ಮ್ಯಾಕ್ಸಿಮಸ್ ಅಂತ ಹೇಳ್ತೀವಿ. ಗ್ಲೂಟಿಯಸ್ ಮ್ಯಾಕ್ಸಿಮಸ್ ಅಂತಂದು, ಗ್ಲೂಟಿಯಸ್ ಮ್ಯಾಕ್ಸಿಮಸ್. This one is the strongest and the largest muscles of the human body. Like to that, you know about the smallest muscles of the human body.
ಸ್ಟೈಪೆಂಡಿಯಸ್ ಅಂತ ಹೇಳ್ತೀವಿ, ಕಿವಿನಲ್ಲಿರುತ್ತೆ ಸ್ಟೈಪೆಂಡಿಯಸ್ ಅಂತಂದು. ರಿಕಾಪು ಸ್ನಾಯು ಅಂತ ಹೇಳ್ತೀವಿ ಕನ್ನಡದೊಳಗೆ. ಗ್ಲೂಟಿಯಸ್ ಮ್ಯಾಕ್ಸಿಮಸ್, ಡಾಕ್ಟ್ರು ಕೈಗೆ ಬಿಟ್ಟರೆ ಇಂಜೆಕ್ಷನ್ ಇಲ್ಲಿಗೆ ಕೊಡೋದು. ಕೋವಿಶೀಲ್ಡ್ ನೋಡ್ರಿ ಇಲ್ಲಿ ಕೊಟ್ಟೇ ಇಲ್ಲ, ನಮಗೆಲ್ಲ ಇಲ್ಲಿಗೆ ಕೊಟ್ಟಾರ. ಫಸ್ಟ್ ಡೋಸ್ ಆಗೈತಿ, ನಾಳೆ ಒಂದು ಸೆಕೆಂಡ್ ಡೋಸು. ನೋಡ್ರಿ ಗ್ಲೂಟಿಯಸ್ ಮ್ಯಾಕ್ಸಿಮಸ್ ಅಂತ ಹೇಳ್ತೀವಿ. ಇದು ಕಿವಿನಲ್ಲಿರುತ್ತೆ. ಸ್ಟೈಪೆಂಡಿಯಸ್ ಅಂತಂದು ನಮ್ಮ ದೇಹದ ಅತಿ ಚಿಕ್ಕದಾಗಿರ್ತಕ್ಕಂಥ ಸ್ನಾಯು. ನಮ್ಮ ದೇಹದಲ್ಲಿರ್ತಕ್ಕಂಥ ಒಟ್ಟು ಸ್ನಾಯುಗಳ ಸಂಖ್ಯೆ, ದಿ ಟೋಟಲ್ ನಂಬರ್ ಆಫ್ ಮಸಲ್ಸ್ ದಟ್ ಇಸ್ ಇನ್ ಹ್ಯೂಮನ್ ಬಾಡಿ ದಟ್ ಈಸ್ 650, 650 ನಮ್ಮ ದೇಹದಲ್ಲಿರ್ತಕ್ಕಂಥ ಒಟ್ಟು ಸ್ನಾಯುಗಳ ಸಂಖ್ಯೆ. ಅದರೊಳಗೆ ಕೆಲವೊಂದಿಷ್ಟು ಸ್ನಾಯುಗಳು ನಮ್ಮ ಮಾತನ್ನು ಕೇಳ್ತವೆ. ಯಾವ ನಮ್ಮ ಮಾತನ್ನು ಕೇಳ್ತಾವಲ್ಲ ಅವುಗಳನ್ನು ಐಚ್ಛಿಕ ಸ್ನಾಯುಗಳು ಅಂತ ಹೇಳ್ತೀವಿ. ಯಾವ ನಮ್ಮ ಮಾತನ್ನು ಕೇಳೋದಿಲ್ಲ ಅವುಗಳನ್ನು ಅನೈಚ್ಛಿಕ ಸ್ನಾಯು ಅಂತ ಹೇಳ್ತೀವಿ. ಹೃದಯ ನಮ್ಮ ಮಾತು ಕೇಳೋದೇ ಇಲ್ಲ, ಬೇರೆದವ್ರ ಮಾತು ಕೇಳುತ್ತೆ. ಸರ್ ನಿಮ್ಮ ಹೃದಯ ನಿಮ್ಮ ಮಾತು ಕೇಳುತ್ತನ್ರಿ? ಇಲ್ಲಲ್ಲ, ಅದು ಎಲ್ಲೋ ಬೆಳಗಾವ್ದಾಗ ಯಾರ್ದೋ ಮಾತು ಕೇಳೈತದು. ಹಾಂ ಸುಳ್ಳು ಹೇಳಬೇಡ್ರಿ, ಗೊತ್ತೈತಿ. ಅವಾಗ ಅಕ್ಕನ ಮನೆಗೆ ಹೋಗ್ತಿರ್ತೀರಿ ಅಂದ್ರೆ ಹೃದಯ ಏನಂದರೆ ಬೇರೆದವ್ರ ಮಾತು ಕೇಳ್ತಾ ಇದೆ ಅಂತ ಅರ್ಥ. ನೋಡ್ರಿ ಅದೇನಪ್ಪ ಅಂತಂದರೆ ಅನೈಚ್ಛಿಕ, ನಮ್ಮ ಮಾತು ಕೇಳೋದೇ ಇಲ್ಲ. ಈಗ ನಿಮ್ಮ ಹೃದಯಕ್ಕೆ ಹೇಳಿಬಿಟ್ರೆ ಹೃದಯ ಬಡಿತವನ್ನು ಸ್ಟಾಪ್ ಮಾಡಿರಿ ಅಂದರೆ ಸ್ಟಾಪ್ ಮಾಡೋದಿಲ್ಲ, ಕಂಟಿನ್ಯೂಸ್ ಆಗಿ ವರ್ಕ್ ಮಾಡುತ್ತೆ. ಅನೈಚ್ಛಿಕ ಅದು. ಸಣ್ಣ ಕಳ್ಳು, ದೊಡ್ಡ ಕಳ್ಳು, ಜಠರ, ಅನ್ನನಾಳ ಇವೆಲ್ಲ ಅನೈಚ್ಛಿಕ ಸ್ನಾಯುಗಳು ಅಂತ ಹೇಳ್ತೀವಿ. ಕೈ ಕಾಲುಗಳಲ್ಲಿದ್ದಾವಲ್ಲ ಅವನ್ನ ಐಚ್ಛಿಕ ಸ್ನಾಯುಗಳು ಅಂತ ಹೇಳ್ತೀವಿ. ನಮ್ಮ ನಿಯಂತ್ರಣದೊಳಗಿರ್ತವೆ. ನೋಡ್ರಿ ಇವುಗಳ ಟೋಟಲ್ ನಂಬರ್ ಎಷ್ಟಂದ್ರೆ 650 ಆಗುತ್ತೆ. ಈಗ ನಿಮ್ಮ ಆನ್ಸರ್ ಕರೆಕ್ಟ್ ಆಗುತ್ತೆ. ನಮ್ಮ ದೇಹದ ಪ್ರಬಲವಾದ ದೊಡ್ಡದಾದ ಮೂಳೆ ಇದಾಗಿದೆ. ದಿಸ್ ಒನ್ ಈಸ್ ದ ಸ್ಟ್ರಾಂಗೆಸ್ಟ್ ಆ್ಯಂಡ್ ಲಾರ್ಜೆಸ್ಟ್ ಬೋನ್ ಆಫ್ ದ ಹ್ಯೂಮನ್ ಬಾಡಿ, ದಟ್ ಈಸ್ ಟು ಫೀಮರ್. ತೊಡೆ ಮೂಳೆ ಅಂತನಾದರೂ ಕೊಡ್ಬೋದು, ಇಲ್ಲ ಅಂದರೆ ಫೀಮರ್ ಅಂತನಾದರೂ ಕೊಡ್ಬೋದು. ಮ್ಯಾಕ್ಸಿಮಮ್ ಟೈಮು ನಮಗೆ ಫೀಮರ್ ಅಂತಲೇ ಕೊಟ್ಟಿದ್ದಾನೆ PSIನಲ್ಲಿ. ನಮ್ಮ ದೇಹದ ಅತಿ ಚಿಕ್ಕದಾಗಿರ್ತಕ್ಕಂಥ ಒಂದು ಮೂಳೆ ಯಾವುದಪ್ಪ ಅಂತಂದರೆ ಕಿವಿ ಮೂಳೆ ಅಂತನಾದರೂ ಕೊಡ್ಬೋದು. ಮ್ಯಾಕ್ಸಿಮಮ್ ಟೈಮ್ ಅವನು ಕೊಟ್ಟಿರ್ತಕ್ಕಂಥದ್ದು ಏನಂದ್ರೆ ಸ್ಟೆಪಿಸ್ ಅಂತಲೇ ಕೊಟ್ಟಿದ್ದಾನೆ. ಸ್ಟೆಪಿಸ್ ಅಂತಂದು ಕಿವಿನಲ್ಲಿರುತ್ತೆ ಸಣ್ಣ ಮೂಳೆ. ದೊಡ್ಡ ಮೂಳೆ ಇದು ಫೀಮರ್ ಅಂತಂದು. ನಮ್ಮ ದೇಹದ ಅತಿ ಉದ್ದವಾದ ಮೂಳೆ ಫೆಬುಲಾ ಅಂತ ಹೇಳ್ತೀವಿ. ಫೆಬುಲಾ ಅಂತಂದು ನಮ್ಮ ದೇಹದ ಅತಿ ಉದ್ದವಾಗಿರ್ತಕ್ಕಂಥ ಮೂಳೆ ಇದು ಫೆಬುಲಾ ಅಂತಂದು. ಕನ್ನಡದಲ್ಲಿ ಇದನ್ನು ಮೊಣಕಾಲ್ ಮೂಳೆ ಅಂತ ಹೇಳ್ತೀವಿ. ಮೊಣಕಾಲ್ ಮೂಳೆ ಅಂತ ಹೇಳ್ತೀವಿ, ಫೆಬುಲಾ. ದಿಸ್ ಒನ್ ಈಸ್ ದ ಲಾಂಗೆಸ್ಟ್ ಬೋನ್ ಆಫ್ ಹ್ಯೂಮನ್ ಬಾಡಿ. ಈ ಮೊಣಕಾಲ್ ಚಿಪ್ನಿಂದ ಕೆಳಗಡೆ ಬರುತ್ತೆ, ನೆಲಕ್ಕೆ ಅಂದರೆ ಟಚ್ ಇರುತ್ತೆ. ನಮ್ಮ ದೇಹದ ಅತಿ ಉದ್ದವಾದ ಮೂಳೆ ಯಾವುದಪ್ಪ ಅಂದ್ರೆ ಫೆಬುಲಾ ಅಂತ ಬರುತ್ತೆ. ಫೆಬುಲಾ ಅಂತಂದು ನಮ್ಮ ದೇಹದಲ್ಲಿರುವ ಒಟ್ಟು ಕೀಲುಗಳ ಸಂಖ್ಯೆ, ದಿ ಟೋಟಲ್ ನಂಬರ್ ಆಫ್ ಜಾಯಿಂಟ್ಸ್ ದಟ್ ಇಸ್ ಇನ್ ಹ್ಯೂಮನ್ ಬಾಡಿ, ಕೀಲುಗಳು, ದಟ್ ಈಸ್ ಟು 360. Like to that you know about the another one important term, that is to tendon. This one is the one important term which joins this one is the one important part which joins the muscles to bones. ಸ್ನಾಯುಗಳನ್ನು ಮೂಳೆಯೊಂದಿಗೆ ಕೂಡಿಸುವ ಭಾಗಕ್ಕೆ, ನೋಡ್ರಿ ಬಹಳ ಸಿಂಪಲ್ ಇದೆ. ಸ್ನಾಯುಗಳನ್ನು ಮೂಳೆಗಳೊಂದಿಗೆ ಕೂಡಿಸುವ ಭಾಗಕ್ಕೆ ಟೆಂಡಾನ್ ಎನ್ನಲಾಗುತ್ತದೆ. ಅದೇ ರೀತಿ ಲಿಗಮೆಂಟ್ ಅಂತ ಹೇಳ್ತೀವಿ. ಲಿಗಮೆಂಟ್ ಅಂತಂದು ಮೂಳೆಗಳನ್ನು ಮೂಳೆಗಳೊಂದಿಗೆ ಕೂಡಿಸುವ ಭಾಗಕ್ಕೆ ಬೋನ್ಸ್ ಟು ಬೋನ್ಸ್, ಮೂಳೆಗಳನ್ನು ಮೂಳೆಗಳೊಂದಿಗೆ ಕೂಡಿಸುವ ಭಾಗಕ್ಕೆ ಲಿಗಮೆಂಟ್ ಎನ್ನಲಾಗುತ್ತದೆ. ಲಿಗಮೆಂಟ್ ಅಂತ ಹೇಳ್ತೀವಿ. ಮೂಳೆಗಳನ್ನು, ಮೂಳೆ ಅಂದಾಗ ಲಿಗಮೆಂಟು. ಆಮೇಲೆ ಏನಪ್ಪ ಅಂತಂದರೆ ಸ್ನಾಯುಗಳನ್ನು ಮೂಳೆಗಳೊಂದಿಗೆ ಅಂದಾಗ ಟೆಂಡಾನ್ ಅಂತ ಹೇಳ್ತೀವಿ. ಎರಡು ಭಾಗ, ಈ ಭಾಗದ ಮೇಲೆ ಕ್ವಶನ್ ಕೇಳ್ತಾ ಇದ್ದಾನೆ. ಯಾವ ಎರಡು ಭಾಗ? ಒಂದು ಕಿವಿ ಅಂತಂದು, ಇನ್ನೊಂದು ಮೂಗು ಅಂತಂದು. ಇದ್ರೊಳಗೆ ಒಂದು ವಿಶೇಷವಾಗಿ ಪ್ರೋಟೀನ್ನಿಂದ ಆಗಿರ್ತಕ್ಕಂಥ ಪಾರ್ಟ್ ಇರುತ್ತೆ. ಆ ಪಾರ್ಟನ್ನು ನಾವೇನಂತ ಹೇಳ್ತಾ ಇದ್ದೀವಿ ಅಂದರೆ ಕೊಲಾಜನ್ ಅಂತ ಹೇಳ್ತಾ ಇದ್ದೀವಿ. ಕೊಲಾಜನ್ ಬಹಳ ಮೃದುವಾಗಿರುತ್ತೆ. ಆ ಕೊಲಾಜನ್ ಅನ್ನೋ ಒಂದು ಪ್ರೋಟೀನ್ನಿಂದ ಆಗಿರುತ್ತೆ. ಯಾವುದಪ್ಪ ಅಂತಂದರೆ ಈ ಒಂದು ಮೂಗಾಗಿರ್ಬೋದು, ಆಮೇಲೆ ಏನಪ್ಪ ಅಂತಂದರೆ ಕಿವಿ ಆಗಿರ್ಬೋದು. ಬ್ಲಡ್ ಪ್ರಮಾಣ, ರಕ್ತದ ಪ್ರಮಾಣ ಬಹಳ ಕಡಿಮೆ ಇರುತ್ತೆ. ಮೊನ್ನೆ FDA ಕೇಳಿದ್ರು, ಮೂಗಿನ ತುದಿ ಆಮೇಲೆ ಕಿವಿ ತುದಿಗಳು ಇದರಿಂದ ಆಗಿರುತ್ತವೆ. ಅದು ಎದರಿಂದ ಅಂದರೆ ಕೊಲಾಜನ್ನಿಂದ ಆಗಿರ್ತವೆ. ಎರಡು ಮೂಳೆಗಳ ಮಧ್ಯದಲ್ಲಿ ಒಂದು ಹಳದಿ ಬಣ್ಣದ ದ್ರವ ಇರುತ್ತೆ. ಆ ದ್ರವವನ್ನು ನಾವೇನಂತ ಹೇಳ್ತೀವಿ ಅಂದರೆ ಸೈನೋವಿಯಲ್ ಫ್ಲೂಯಿಡ್ ಅಂತ ಹೇಳ್ತೀವಿ.
ಆ ಒಂದು ದ್ರವವನ್ನು ನಾವು ಏನಂತ ಹೇಳ್ತೀವಿ ಅಂದರೆ ಹಳದಿ ಬಣ್ಣದ ದ್ರವವನ್ನು ಸೈನೋವಿಯಲ್ ಫ್ಲೂಯಿಡ್ ಅಂತ ಹೇಳ್ತೀವಿ. ಈ ದ್ರವದ ಪ್ರಮಾಣ ಏನಾದರೂ ಕಡಿಮೆ ಆಯ್ತು ಅಂದರೆ ಮುಗಿದೋಯ್ತು, ಕೂತ್ಕೊಳ್ಳೋಕೆ ಬರಲ್ಲ, ನಿಂತ್ಕೊಳ್ಳೋಕೆ ಬರಲ್ಲ, ಆ ರೀತಿ ಸಮಸ್ಯೆ ಮಾಡುತ್ತೆ. ಯಾವುದಪ್ಪ ಅಂತಂದರೆ ಈ ಒಂದು ಸೈನೋವಿಯಲ್ ಫ್ಲೂಯಿಡ್ ಅಂತಂದು. ನೋಡ್ರಿ, ಇವೆಲ್ಲ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟರ್ಮ್ಸ್, ಇವನ್ನ ನೆನಪಿಟ್ಕೊಳ್ಳೇಬೇಕು PSIನಲ್ಲಿ. ನೆಕ್ಸ್ಟು ಈ ಕಶೇರುಕಗಳನ್ನು 5 ಗುಂಪುಗಳನ್ನಾಗಿ ಡಿವೈಡ್ ಮಾಡ್ತೀವಿ. ವರ್ಟಿಬ್ರೇಟ್ಸ್ mainly divided into 5 types. In that first one is Pisces. You know about the one important group that is to Pisces. ಮೀನುಗಳು ಅಂತ ಹೇಳ್ತೀವಿ. ಪೈಸಸ್ ಅಂತ ಹೇಳ್ತೀವಿ, ಮೀನುಗಳು ಅಂತ ಹೇಳ್ತೀವಿ. ಫಸ್ಟ್ ಗುಂಪಿದು. ಕಶೇರುಕದೊಳಗೆ ಅತಿ ದೊಡ್ಡ ಗುಂಪಿದು ಯಾವುದಪ್ಪ ಅಂತಂದರೆ ಮೀನುಗಳು ಅಂತ ಹೇಳ್ತೀವಿ, ಮೀನುಗಳು. ಅದಾದಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಆಂಫಿಬಿಯನ್ಸ್, ಉಭಯವಾಸಿಗಳು. ಆಂಫಿಬಿಯನ್ಸ್, ಉಭಯವಾಸಿಗಳು. ನೋಡ್ರಿ, ಆಗಲೇ ಹೇಳಿದ್ದೆ ರೆಪ್ಟೈಲ್ಸ್ ಅಂತಂದು, ಸರೀಸೃಪಗಳು. ಸರೀಸೃಪಗಳು. ಅದಾದ ಮೇಲೆ ಏವ್ಸ್ ಅಂತಂದು ಪಕ್ಷಿಗಳು. ಅದಾದ ಮೇಲೆ ಮ್ಯಾಮಲ್ಸ್ ಅಂತಂದು ಸಸ್ತನಿಗಳು. ನೋಡ್ರಿ, ಕಶೇರುಕಗಳು ಬೆನ್ನು ಮೂಳೆಯನ್ನು ಹೊಂದಿರತಕ್ಕಂಥ ಪ್ರಾಣಿಗಳ ಗುಂಪು. ಅದರೊಳಗೆ ಅತಿ ದೊಡ್ಡ ಗುಂಪು ಯಾವುದಂದ್ರೆ ಮೀನುಗಳು. ಭೂಮಿಯ 70% ಏನು ಆವರಿಸ್ಕೊಂಡಿದೆ ಅಂದರೆ ನೀರು ಆವರಿಸ್ಕೊಂಡಿದೆ. ಆ ನೀರಿನಲ್ಲಿರ್ತಕ್ಕಂಥ ಒಂದು ಪ್ರಮುಖ ಜೀವಿ ಯಾವುದಂದ್ರೆ ಮೀನು. ಮತ್ತೆ PSIದವ್ರನ್ನ ಕನ್ಫ್ಯೂಷನ್ ಮಾಡ್ತಾನೆ, PC ದವ್ರನ್ನ ಕನ್ಫ್ಯೂಷನ್ ಮಾಡ್ತಾನೆ. ಏನಂತ ಕನ್ಫ್ಯೂಷನ್ ಮಾಡ್ತಾನಂದ್ರೆ, ಜಗತ್ತಿನ ಅತಿ ದೊಡ್ಡ ಮೀನು ಇದಾಗಿದೆ. ಜಗತ್ತಿನ ಅತಿ ದೊಡ್ಡ ಮೀನು ತಿಮಿಂಗ್ಲು ಅಂತ ಕೊಡ್ತೀರೋ, ಏನು ಡಾಲ್ಫಿನ್ ಅಂತ ಕೊಡ್ತೀರೋ, ಏನಪ್ಪ ಅಂದ್ರೆ ಶಾರ್ಕ್ ಅಂತ ಕೊಡ್ತೀರೋ, ಏನು ಬಾಂಗಡ ಅಂತ ಕೊಡ್ತೀರೋ? ಜಗತ್ತಿನ ಅತಿ ದೊಡ್ಡ ಮೀನು ಇದಾಗಿದೆ. ದಿಸ್ ಒನ್ ಇಸ್ ದ ಲಾರ್ಜೆಸ್ಟ್ ಫಿಶ್ ಆಫ್ ದ ವರ್ಲ್ಡ್. ಮ್ಯಾಕ್ಸಿಮಮ್ ಜನ ನಮ್ಮ ಹುಡುಗರನ್ನ, ಆರ್ಟ್ಸ್ ಹುಡುಗರು ಅಂತ ಅಷ್ಟೇ ಅಲ್ರಿ, ನಮ್ಮ ಸೈನ್ಸ್ ಹುಡುಗರು ಕೂಡ ತಪ್ಪಿಸ್ಕೊಂಡ್ಬಿಡೋದು. ಜಗತ್ತಿನ ಅತಿ ದೊಡ್ಡ ಮೀನು ಅಂದ್ಕೊಳ್ಳಿ ನೀಲಿ ತಿಮಿಂಗ್ಲು. ನಮ್ಮ ಹುಡುಗರಲ್ಲಿ ಒಂದು ತಪ್ಪು ಪರಿಕಲ್ಪನೆ. ನೀರಿನೊಳಗೆ ಇದ್ದದ್ದು ಎಲ್ಲ ಏನಪ್ಪ ಅಂತಂದ್ರೆ ಮೀನುಗಳು, ಗಾಳಿಯೊಳಗೆ ಇದ್ದದ್ದು ಎಲ್ಲ ಏನಪ್ಪ ಅಂದ್ರೆ ಪಕ್ಷಿಗಳು. ಇದು ನೋಡ್ರಿ, ಇದು ಮೀನಿನೊಳಗೆ ಬರೋದಿಲ್ಲ. ಯಾವುದಪ್ಪ ಅಂದರೆ ತಿಮಿಂಗಲು. ಇದು ಯಾವ ಗುಂಪಿನಲ್ಲಿ ಬರುತ್ತೆ ಅಂದರೆ ಈ ಗುಂಪಿನಲ್ಲಿ ಬರುತ್ತೆ, ನಮ್ಮ ಗುಂಪಿನಲ್ಲಿ ಬರುತ್ತೆ. ಸಸ್ತನಿ. ಮರಿಯನ್ನು ಹಾಕುತ್ತೆ, ಹಾಲನ್ನು ಫೀಡ್ ಮಾಡುತ್ತೆ. ಹಾಲನ್ನು ಫೀಡ್ ಮಾಡೋದ್ರಿಂದ ಸಸ್ತನಿ ಅಂತ ಹೇಳ್ತೀವಿ. ಜಗತ್ತಿನ ಅತಿ ದೊಡ್ಡ ಸಸ್ತನಿ ಅಂದಾಗ ತಿಮಿಂಗಲ ಹೇಳಬೇಕು. ಜಗತ್ತಿನ ಅತಿ ದೊಡ್ಡ ಮೀನು ಅಂದಾಗ ಇದನ್ನು ಹೇಳಬೇಕು, ಶಾರ್ಕ್ ಅಂತಂದು. ಎಲ್ಲ ನಮ್ಮ PSI ಹುಡುಗರಿಗೆ ಶಾಕ್ ಕೊಟ್ಟುಬಿಟ್ಟಿತ್ತು. ಯಾವುದಂದ್ರೆ ಶಾರ್ಕ್ ಅಂತಂದು. ಅನಲೈಸ್ ಮಾಡಬೇಕ್ರಿ ಯಾವಾಗಲೂ. ಯಾರು ಅನಲೈಸ್ ಮಾಡ್ತಾರೆ ಅವ್ರು ಜಾಸ್ತಿ ಸ್ಕೋರ್ ಮಾಡ್ಕೊಳ್ತಾರೆ. ಅನಲೈಸ್ ಮಾಡಲಿಲ್ಲ ಅಂದ್ರೆ ಕತೆ ಮುಗಿದಂಗೆ. ನೋಡ್ರಿ, 5 ಗುಂಪುಗಳು, 8 ಪದಗಳು. ಇದ್ರ ಮೇಲೆ 8 ಪದಗಳು. ಆ ಪದಗಳ ಮೇಲೆ ಕ್ವಶನ್ಸ್ ಕೇಳ್ತಾನೆ. ಪಿಸಿಕಲ್ಚರ್. ಯು ನೋ ದ ಮೀನಿಂಗ್ ಆಫ್ ಪಿಸಿಕಲ್ಚರ್. ಫಿಶರೀಸ್ ಈಸ್ ಆಲ್ಸೋ ನೋಡ್ ಆಸ್ ಪಿಸಿಕಲ್ಚರ್. ಮೀನು ಸಾಕಾಣಿಕೆಯನ್ನು ಪಿಸಿಕಲ್ಚರ್ ಎನ್ನಲಾಗುತ್ತದೆ. ಜೇನು ಸಾಕಾಣಿಕೆಯನ್ನು ಎಪಿಕಲ್ಚರ್ ಎನ್ನಲಾಗುತ್ತದೆ. ನೋಡ್ರಿ, 2 ಸಲ ಬಂದಿದೆ ಇದು PSIನಲ್ಲಿ. ಜೇನು ಸಾಕಾಣಿಕೆಯನ್ನು ಎಪಿಕಲ್ಚರ್ ಎನ್ನಲಾಗುತ್ತದೆ. ವರ್ಮಿಕಲ್ಚರ್. You know about the one important term, ವರ್ಮಿಕಲ್ಚರ್. ಎರೆಹುಳು ಸಾಕಾಣಿಕೆಯನ್ನು ವರ್ಮಿಕಲ್ಚರ್ ಎನ್ನಲಾಗುತ್ತದೆ. ವಿಟಿಕಲ್ಚರ್. You know about the one important process which is also related to the grapes. ದ್ರಾಕ್ಷಿ ಕೃಷಿ ಮಾಡುವುದಕ್ಕೆ, ದ್ರಾಕ್ಷಿ ವ್ಯವಸಾಯವನ್ನ ವಿಟಿಕಲ್ಚರ್ ಅಂತ ಹೇಳ್ತೀವಿ. ವಿಟಿಕಲ್ಚರ್ ಅಂತಂದು. Like to that, you know about the another one important term, that is to horticulture. ತೋಟಗಾರಿಕೆಯನ್ನು ಹಾರ್ಟಿಕಲ್ಚರ್ ಎನ್ನಲಾಗುತ್ತದೆ. ಹಾರ್ಟಿಕಲ್ಚರ್ ಅಂತಂದು. ಮ್ಯಾರಿಕಲ್ಚರ್. ಸ್ಟಡಿಂಗ್ ಅಬೌಟ್ ದ ಮೆರೈನ್ ವಾಟರ್. ಸಮುದ್ರದ ನೀರಿನ ಕುರಿತಾದ ಅಧ್ಯಯನಕ್ಕೆ ಸಿಂಪಲ್ ಇದೆ.
ಮ್ಯಾರಿಕಲ್ಚರ್ ಒಂದು ಯಾವುದಾದ್ರೂ ಧನ್ ಅನಿಸ್ಬಿಟ್ಟಿರ್ತಾನೆ PSI ಇದೊಳಗೆ. ಭಾಳ ಹುಷಾರಾಗಿರ್ಬೇಕು, ಭಾಳ ಅಲರ್ಟ್ ಆಗಿರ್ಬೇಕು. ನೋಡ್ರಿ, ಇವೆಲ್ಲ ಪದಗಳನ್ನು ಕೇಳ್ತಾ ಇರ್ತಾರೆ, ಇವೆಲ್ಲ ಪದಗಳನ್ನು ಹೈಲೈಟ್ ಮಾಡ್ತಾ ಇರ್ತಾರೆ. ಮ್ಯಾರಿಕಲ್ಚರ್, ಹಾರ್ಟಿಕಲ್ಚರ್, ವಿಟಿಕಲ್ಚರ್, ವರ್ಮಿಕಲ್ಚರ್, ಎಪಿಕಲ್ಚರ್, ಪಿಸಿಕಲ್ಚರ್, ಅದಾದಮೇಲೆ ಸಿರಿಕಲ್ಚರ್, ರೇಷ್ಮೆ ಸಾಕಾಣಿಕೆ, ಕರ್ನಾಟಕದ ರೇಷ್ಮೆ ಹುಳು ಇದು. ಕರ್ನಾಟಕದ ರೇಷ್ಮೆ ಅಂತನಾದರೂ ಕೇಳ್ತಾನೆ, ರಾಮನಗರದ ರೇಷ್ಮೆ ಅಂತಂದು. ಮೂಗ ಅಂತನಾದರೂ ಕೊಡಬಹುದು, ಇಲ್ಲ ಮಲ್ಬೆರಿ ಅಂತನಾದರೂ ಕೊಡಬಹುದು. ಕರ್ನಾಟಕದ ಕೀಟ ಇದಾಗಿದೆ ಅಂದಾಗ ರಾಕ್ ಬೀಸ್ ಅಥವಾ ಜೇನುನೊಣ ಅಂತ ಹೇಳ್ತೀವಿ. ಜೇನುನೊಣ ರಾಕ್ ಬೀಸ್ ಅಂತ ಹೇಳ್ತೀವಿ, ರಾಕ್ ಬೀಸ್ ಅಂತಂದು. ನೋಡ್ರಿ, ಇವೆಲ್ಲ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟರ್ಮ್ಸ್, ಇವನ್ನೆಲ್ಲ ನೆನಪಿಟ್ಕೋಬೇಕು. ಇದಾದ ಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಫಸ್ಟ್ ಗುಂಪು ಪೈಸಸ್ ಅಂತದ್ದು, ಮೀನುಗಳು. ಮೀನುಗಳು ಭಾಳ ಭಾಳ ವಂಡರ್ಫುಲ್ ಆಗಿರ್ತಕ್ಕಂಥವು. ಬಾಂಗಡ, ಭೂತಾಯಿ, ಸ್ವರ, ಅಂಜಲ್ಲು, ಪ್ರಾನು, ಬೇಡ್ತಿ, ಮುಂಡಗೋಡ, ಜಿಲೇಬಿ, ಪಾಂಪ್ಲೆಟ್ಟು, ಇವೆಲ್ಲ ಕರ್ನಾಟಕದ ಅತ್ಯದ್ಭುತವಾಗಿರತಕ್ಕಂಥ ಮೀನಿನ ತಳಿಗಳು. 320 ಕಿಲೋಮೀಟರ್ ಇದೆ ನಮ್ಮಲ್ಲಿ ಸಮುದ್ರ ದಂಡೆ. ಆದರೆ ಬ್ಯಾಡ್ ಲಕ್ ಏನಂದರೆ ಮೀನನ್ನು ಆಹಾರವಾಗಿ ಬಳಕೆ ಮಾಡೋದೇ ಇಲ್ಲ. ಮೀನನ್ನು ಯಾರು ಆಹಾರವಾಗಿ ಬಳಕೆ ಮಾಡ್ತಾರೆ ಅವ್ರ ಕಣ್ಗಳು ತುಂಬ ಸ್ಟ್ರಾಂಗ್ ಆಗಿರುತ್ತವೆ, ಆಮೇಲೆ ಬ್ರೈನು ಕೂಡ ತುಂಬ ಶಾರ್ಪ್ ಆಗಿರುತ್ತೆ, ಹೃದಯನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಏನು ಸಮಸ್ಯೆ ಇರೋದಿಲ್ಲ. ಬಹಳ ವಂಡರ್ಫುಲ್ ಆಗಿರ್ತಕ್ಕಂಥದ್ದು. ಒಮೆಗಾ 3 ಅಂತ ಹೇಳ್ತೀವಿ, ಒಂದು ಹೈ ಕ್ವಾಲಿಟಿ ಪ್ರೋಟೀನು. ಆ ಪ್ರೋಟೀನು ಸಿಗೋದೇ ಯಾವುದಂದ್ರೆ ಈ ಬಾಂಗಡ ಮೂಲಕ. ಹೀಗಾಗಿ ಫಿಶ್ಶು ಆಹಾರದಲ್ಲಿ ಬಳಕೆ ಮಾಡಲೇಬೇಕು. ಅದಕ್ಕೆ ನಮ್ಮ ಒಬ್ಬರು ಮುಖ್ಯಮಂತ್ರಿ ಇದ್ದರು, ಅವರು ಬಂದಿದ್ರಂದ್ರೆ ಡೆಫಿನೆಟ್ಟಾಗಿ ಮತ್ಸ್ಯ ಭಾಗ್ಯ ಬರ್ತಿತ್ತು. ಹಾಗೆ ಅನ್ನ ಭಾಗ್ಯ, ಮೊಟ್ಟೆ ಭಾಗ್ಯ, ಶಾದಿ ಭಾಗ್ಯ, ಶಿವ ಭಾಗ್ಯ ಬಂದಿದ್ವೋ ಡೆಫಿನೆಟ್ಟಾಗಿ ಏನಪ್ಪ ಅಂದ್ರೆ ಮತ್ಸ್ಯ ಭಾಗ್ಯ ಬರ್ತಿತ್ತು. ಜಸ್ಟ್ ಮಿಸ್ ಆಯಿತು. ಏನಪ್ಪ ಅಂದ್ರೆ ನೋಡ್ರಿ, ಭಾಳ ವಂಡರ್ಫುಲ್ ಆಗಿರ್ತಕ್ಕಂಥ ಮೀನುಗಳು. ಈ ಮೀನುಗಳ ಬಗ್ಗೆ ಏನಪ್ಪ ಅಂತಂದರೆ ಓಕೆ, ಏನಂದರೆ ನೋಡ್ರಿ, ಈಗ ಮೀನುಗಳ ಬಗ್ಗೆ ಡಿಸ್ಕಷನ್ ಮಾಡೋಣ. ಭಾಳ ಭಾಳ ವಂಡರ್ಫುಲ್ ಆಗಿರ್ತಕ್ಕಂಥ ಜೀವಿಗಳ ಗುಂಪು. ಧಾರಾಕೃತಿಯನ್ನು ಹೊಂದಿರುತ್ತೆ, ದಾರದ ಎಳೆಯ ರೀತಿಯಾಗಿರ್ತಕ್ಕಂಥ ರಚನೆ, ನೀರನ್ನು ಸೀಳ್ಕೊಂಡು ಮುನ್ನುಗ್ತಕ್ಕಂಥ ಒಂದು ರಚನೆಯನ್ನು ಹೊಂದಿರುತ್ತೆ. ಇದ್ರ 5 ಲಕ್ಷಣಗಳು ಬರ್ತಾವೆ, ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲಕ್ಷಣಗಳು. ಅದರೊಳಗೆ ಮೊದಲನೇದ್ದು, ದೀಸ್ ಆರ್ ನೋಟೆಡ್ ಆಸ್ 2 ಹಾರ್ಟ್ ಚೇಂಬರ್ಡ್ ಅನಿಮಲ್ಸ್. ಹೃದಯದಲ್ಲಿ 2 ಕೋಣೆಗಳನ್ನು ಹೊಂದಿರುತ್ತವೆ. ಹೃದಯದಲ್ಲಿ 2 ಕೋಣೆಗಳನ್ನು ಹೊಂದಿರುತ್ತವೆ. ದೀಸ್ ಆರ್ ನೋಟೆಡ್ ಆಸ್ 2 ಹಾರ್ಟ್ ಚೇಂಬರ್ಡ್ ಅನಿಮಲ್ಸ್. ನಮ್ಮ ಹೃದಯದೊಳಗೆ 4 ಕೋಣೆಗಳು, ಮೇಲ್ಗಡೆ 2 ಕೋಣೆಗಳು ಹೃತ್ಕರ್ಣ, ಕೆಳಗಡೆ 2 ಕೋಣೆ ಹೃತ್ಕುಕ್ಷಿ ಅಂತ ಹೇಳ್ತೀವಿ, ಹೃತ್ಕುಕ್ಷಿ ಅಂತಂದು. ಆದರೆ ಇಲ್ಲಿ 2 ಕೋಣೆ. ಇದ ಕ್ವಶನ್. ಮೀನುಗಳ ಹೃದಯದಲ್ಲಿರುವ ಕೋಣೆಗಳ ಸಂಖ್ಯೆ 2, 3, 4 ಯಾವುದೂ ಅಲ್ಲ. 2 ಅಂದಾಗ ಮೀನು ಅಂತ ಹೇಳಬೇಕು, 3 ಅಂದಾಗ ಸರೀಸೃಪಗಳು ಅಂತ ಹೇಳಬೇಕು, 4 ಅಂದಾಗ ನಾವಿದ್ದೀವಲ್ಲ. ನಮ್ಮ ಹೃದಯದಲ್ಲಿ 4 ಕೋಣೆಗಳು, ಮೇಲ್ಗಡೆ 2 ಕೋಣೆ ಹೃತ್ಕರ್ಣ, ಕೆಳಗಡೆ 2 ಕೋಣೆ ಹೃತ್ಕುಕ್ಷಿ. ಆದರೆ ಇದರೊಳಗೆ 2 ಕೋಣೆ. ಮೀನುಗಳ ಹೃದಯದಲ್ಲಿರ್ತಕ್ಕಂಥ ಕೋಣೆಗಳ ಸಂಖ್ಯೆ 2 ಆದರೆ ನೆಕ್ಸ್ಟ್ ಹೈಲೈಟ್ ಆಗ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಟರ್ಮು ಶೀತರಕ್ತ ಪ್ರಾಣಿಗಳಾಗಿವೆ. ದೀಸ್ ಆರ್ ನೋಟೆಡ್ ಆಸ್ ಕೋಲ್ಡ್ ಬ್ಲಡೆಡ್ ಎನಿಮಲ್ಸ್. ದೀಸ್ ಆರ್ ಮೇನ್ಲಿ ನೋಟೆಡ್ ಆಸ್ ಕೋಲ್ಡ್ ಬ್ಲಡೆಡ್ ಎನಿಮಲ್ಸ್ ಅಂತಂದು ಶೀತರಕ್ತ ಪ್ರಾಣಿಗಳು ಅಂತ ಹೇಳ್ತೀವಿ. ವಾತಾವರಣದಲ್ಲಾಗುವ ಬದಲಾವಣೆಗಳಿಗೆ ಹೊಂದಿಕೊಳ್ಳುವ ರಕ್ತವನ್ನು ನಾವೇನಂತ ಹೇಳ್ತೀವಿ ಅಂದರೆ ಶೀತರಕ್ತ ಅಂತ ಹೇಳ್ತೀವಿ. ನಾವು ನೋಡ್ರಿ ಬಿಸಿ ರಕ್ತ. ನಾವು ವಾತಾವರಣದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳಿಗೆ ಹೊಂದಿಕೊಳ್ಳಲಾರದ ರಕ್ತವನ್ನು ಬಿಸಿ ರಕ್ತ ಅಂತ ಹೇಳ್ತೀವಿ. ವಾರ್ಮ್ ಬ್ಲಡೆಡ್ ಎನಿಮಲ್ಸ್ ಅಂತಂದು ನಾವಿದೀವ. ಲಾಸ್ಟ್ ಸಸ್ತನಿ ಅಂತ ಬರುತ್ತಲ್ಲ, ಆ ಗುಂಪು ಬಿಸಿ ರಕ್ತ ಪ್ರಾಣಿ. ಇದು ಶೀತ ರಕ್ತ. ಅದಕ್ಕೆ ನಮ್ಮಲ್ಲಿ ಸೀನಿಯರ್ಸ್, ಹಿರಿಯರು ಏನಂತ ಹೇಳ್ತಾರೆ ಅಂದರೆ ಆಹಾರದಲ್ಲಿ ಕಂಪಲ್ಸರಿ ಏನಂದರೆ ಮೀನುಗಳನ್ನು ಬಳಕೆ ಮಾಡಲೇಬೇಕು ಅಂತ ಹೇಳ್ತಾರೆ. ನಾವು ಬಿಸಿ ರಕ್ತ, ಫಿಶ್ ಇದೆ ಅಲ್ಲ, ಏನು ಶೀತರಕ್ತ ಅಂತಂದು ಭಾಳ ಭಾಳ ವಂಡರ್ಫುಲ್ ಆಗಿರ್ತಕ್ಕಂಥ ಗ್ರೂಪ್. ಇದು ಭಾಳ ಭಾಳ ವಂಡರ್ಫುಲ್ ಆಗಿರ್ತಕ್ಕಂಥ ಗ್ರೂಪು ಯಾವುದಪ್ಪ ಅಂತಂದರೆ ಶೀತರಕ್ತ ಪ್ರಾಣಿಗಳು ಅಂತ ಹೇಳ್ತೀವಿ.
ಶೀತರಕ್ತ ಪ್ರಾಣಿಗಳು. ವಾತಾವರಣದಲ್ಲಾಗುವ ಬದಲಾವಣೆಗಳಿಗೆ ಹೊಂದಿಕೊಳ್ಳುವ ರಕ್ತವನ್ನು ಶೀತರಕ್ತ ಅಂತ ಹೇಳ್ತೀವಿ, ಹೊಂದಿಕೊಳ್ಳಲಾರದ ರಕ್ತವನ್ನು ಬಿಸಿ ರಕ್ತ ಅಂತ ಹೇಳ್ತೀವಿ. ಮನುಷ್ಯನಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಆಹಾರ ಯಾವುದಪ್ಪ ಅಂದ್ರೆ ಮೀನು. ಕಾರಣ ನಾವು ಬಿಸಿ ರಕ್ತ, ಇದು ಶೀತರಕ್ತ. ಜಾಸ್ತಿ ಕೋಲ್ಡ್ ಆದ್ರೂ ಕೂಡ ನಾವು ಅಡ್ಜಸ್ಟ್ ಆಗೋದಿಲ್ಲ. ಕೋಲ್ಡ್ ಆದ್ರೆ ಸ್ವೆಟರ್ ಬೇಕು ನಮಗೆ, ಬಿಸಿಲಾತಂದ್ರೆ ವೈಟ್ ಶರ್ಟ್ ಬೇಕು ನಮಗೆ. ಜಾಸ್ತಿ ಹೀಟ್ ಆಯ್ತಂದ್ರೆ ತಡ್ಕೊಳ್ಳೋದಿಲ್ಲ, ಕೋಲ್ಡ್ ಆದರೂ ಕೂಡ ತಡ್ಕೊಳ್ಳೋದಿಲ್ಲ. ಅದರಿಂದ ಬಿಸಿ ರಕ್ತ ಇದು ಹಂಗಲ್ಲ, ಅಡ್ಜಸ್ಟ್ ಆಗುತ್ತೆ. ಶೀತರಕ್ತ ಪ್ರಾಣಿಗಳು, ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲಕ್ಷಣ, ದೀಸ್ ಆರ್ ನೋಟೆಡ್ ಆಸ್ ಓವಿಪೆರಸ್, ಅಂಡಜಗಳು ಎನ್ನಲಾಗುತ್ತದೆ. ಮೊಟ್ಟೆಯನ್ನಿಡುವ ಪ್ರಾಣಿಗಳ ಗುಂಪಿಗೆ, ಮೊಟ್ಟೆಯನ್ನಿಡುವ ಪ್ರಾಣಿಗಳ ಗುಂಪಿಗೆ ಓವಿಪೆರಸ್ ಎನ್ನಲಾಗುತ್ತದೆ. ಅಂಡಜಗಳು ಅಂತ ಹೇಳ್ತೀವಿ. ಮೊಟ್ಟೆಯನ್ನಿಡ್ತಕ್ಕಂಥ ಪ್ರಾಣಿಗಳ ಗುಂಪಿದು ಅಂಡಜಗಳು. ಕನ್ನಡದಲ್ಲಿ ಬಹಳ ಚೆನ್ನಾಗಿರ್ತಕ್ಕಂಥ ಪದ ಅಂಡಜ. ಅಂದರೆ ಜನ್ಮ ನೀಡ್ತಕ್ಕಂಥ ಪ್ರಾಣಿಗೆ ಅಂಡಜ ಅಂತ ಹೇಳ್ತೀವಿ. ಇದರ ಅಪೋಸಿಟ್ ಯಾವುದಂದ್ರೆ ಮತ್ತೆ ಒನ್ಸ್ ಅಗೇನ್ ಯಾವುದಪ್ಪ ಅಂತಂದರೆ ನಮ್ಮ ಗುಂಪೆ ವಿವಿಪೆರಸ್ ಅಂತ ಹೇಳ್ತೀವಿ. ನಮ್ಮ ಗುಂಪು ಅಂದ್ರೆ ಯಾವುದು ರೀ? ಆಗಲಿಂದ ಹೇಳ್ತಾ ಇದ್ದೀರಲ್ಲ, ನಮ್ಮ ಗುಂಪು ಅಂದ್ರೆ ಯಾವುದು? ವಿವಿಪೆರಸ್ ಅಂತ ಹೇಳ್ತೀವಿ. ಯಾವುದಪ್ಪ ಅಂದರೆ ನಮ್ಮ ಗುಂಪು ಸಸ್ತನಿ ಅಂತಂದು. ವಿವಿ ಅಂದರೆ ಮರಿ, ಪೆರಸ್ ಅಂದರೆ ಹಾಕುವ, ಮರಿಯನ್ನು ಹಾಕುವ ಪ್ರಾಣಿಗಳ ಗುಂಪಿಗೆ ಕಾಯಜಗಳು ಅಥವಾ ಸಸ್ತನಿಗಳು ಎನ್ನಲಾಗುತ್ತದೆ, ಮ್ಯಾಮಲ್ಸ್ ಎನ್ನಲಾಗುತ್ತದೆ. ಇದು ಮೊಟ್ಟೆ ಇಡ್ತಕ್ಕಂಥದ್ದು ನೋಡ್ರಿ, ಇದು ಮೀನುಗಳು. ಅದಾದಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಗಿಲ್ಸ್ ಅಂತ ಹೇಳ್ತೀವಿ. ದೀಸ್ ಮೇನ್ಲಿ ರೆಸ್ಪೈರ್ ವಿತ್ ದ ಹೆಲ್ಪ್ ಆಫ್ ಗಿಲ್ಸ್, ಕಿವಿರುಗಳ ಸಹಾಯದಿಂದ ಉಸಿರಾಟ ಕ್ರಿಯೆಯನ್ನು ನಡೆಸುತ್ತದೆ. ನೋಡ್ರಿ, ಈ ಕಿವಿ ಇದೆಯಲ್ಲ, ಈ ಕಿವಿ ಆಜುಬಾಜು ಏನಂದ್ರೆ ಮೀನುಗಳಿಗೆ 4 ಗೆರೆಗಳಾದರೂ ಇರ್ತಾವು, ಇಲ್ಲಾಂದ್ರೆ 5 ಗೆರೆಗಳಾದರೂ ಇರ್ತಾವು. ಈ ಕಡೆಯಿಂದ ನೀರು ಎಂಟ್ರಿ ಆಗುತ್ತೆ, ಈ ಕಡೆಯಿಂದ ಎಕ್ಸಿಟ್ ಆಗುತ್ತೆ. ಈ ಕಡೆಯಿಂದ ನೀರು ಎಂಟ್ರಿ ಆತಿಲ್ಲೋ ಅದರೊಳಗಿರ್ತಕ್ಕಂಥ ನೀರಿನಲ್ಲಿರ್ತಕ್ಕಂಥ ಆಮ್ಲಜನಕವನ್ನು ಹೀರ್ಕೊಂಡು ಉಳಿದಿರ್ತಕ್ಕಂಥ ನೀರನ್ನು ಹೊರಗೆ ಹಾಕುತ್ತೆ. ಕಿವಿರುಗಳು ಅಂತ ಅದು ಗಾಳ ಇರುತ್ತೆ, ನೀರಿನೊಳಗೆ ಗಾಳ ಒಗೆದು ಬಿಟ್ಟಿರ್ತಾವೆ ನಮ್ಮ ಹುಡುಗರು. ಎರೆಹುಳು ಸಿಗಿಸಿ ಒಗೆದು ಬಿಟ್ಟಿರ್ತಾವೆ. ಸ್ವಲ್ಪ ಎರೆಹುಳು ತಿಂತಾ ಇರ್ತೈತೆ, ಅಷ್ಟ ರುಚಿ ಇರುತ್ತೆ, ಅಷ್ಟ ತಿನ್ಬೇಕಿಲ್ಲ. ಅದು ಭಾಳ ರುಚಿ ಐತೆ ಅಂತಂದು ಬಾಯಿ ತೆಗೆದದ್ದು ಒಳಗೆ ಹಾಕಿಬಿಡುತ್ತೆ. ಕರೆಕ್ಟ್ ಹೇಳ್ತೀನಲ್ಲ, ಅದು ಗಾಳ ಹೋಗಿ ಕಿವಿರಿಗೆ ಏನಾದ್ರೆ ಲಾಕ್ ಆಗಿಬಿಡುತ್ತೆ. ಆಮೇಲೆ ನಿನ್ನ ಎರೆಹುಳು ಬೇಡಪ್ಪ ನೀನ ತಗೋ ಬಿಟ್ಟು ಬಿಡು ಅಂದರೂ ಕೂಡ ನಮ್ಮ ಹುಡುಗರು ಬಿಡೋದೇ ಇಲ್ಲ. ಒಂದು ಸಲ ಲಾಕ್ ಆದರೆ ಮುಗಿದು ಹೋಗ್ತದ್ರ ಕತ್ತಿನ ಪಟ್ನ ಎಳೆದು ಬಿಟ್ಟಿರ್ತಾವೆ, ಬಿಡೋದೇ ಇಲ್ಲ. ನೋಡ್ರಿ, ಅದೇನಪ್ಪ ಅಂತಂದರೆ ಕಿವಿರು ಅಂತ ಹೇಳ್ತೀವಿ. ಸಣ್ಣ ಮೀನುಗಳಿಗೆ 4 ಗೆರೆಗಳು, ದೊಡ್ಡ ಮೀನುಗಳಿಗೆ 5 ಗೆರೆಗಳು. ಈ ಮೀನಿನ ವಿಶೇಷತೆ ಏನಂದರೆ ಇದಕ್ಕೆ ನೀರಿನಲ್ಲಿರ್ತಕ್ಕಂಥ ಆಮ್ಲಜನಕನೇ ಬೇಕು, ನಮಗೆ ಗಾಳಿನಲ್ಲಿರ್ತಕ್ಕಂಥ ಆಮ್ಲಜನಕನೇ ಬೇಕು. ನೋಡ್ರಿ, ಗಾಳಿ ತೊಗೊಂಡ್ವಿಲ್ಲ ಮ್ಯಾಕ್ಸಿಮಮ್ ನಮ್ಗೆ ಆಕ್ಸಿಜನ್ ಬೇಕು ನಮ್ಗೆ, ಇಲ್ಲ ಅಂದ್ರೆ ಮುಗಿದೋಯ್ತು. ಕರೋನಾ ವೈರಸ್ ಸ್ಟ್ರಾಂಗ್ ಆಗಕತ್ಬಿಡ್ತು. ಆಕ್ಸಿಜನ್ ಟ್ಯಾಂಕ್ ತೊಗೊಂಬರ್ರೋ, ಸಿಲಿಂಡರ್ ತೊಗೊಂಬರ್ರೋ, ಹಾಕ್ರೋ, ಮಾಸ್ಕ್ ಹಾಕ್ರೋ, ಆಕ್ಸಿಜನ್ ಕಳಿಸ್ರೋ. ಸ್ವಲ್ಪ ಕರೋನಾ ವೈರಸ್ ಇತ್ತಂದ್ರೆ ಏನೋ ಸ್ಟ್ರಾಂಗ್ ಇದ್ದ ಅಂದ್ರೆ ರಿಕವರಿ ಆಗ್ತಾನೆ, ಇಲ್ಲ ಅಂದ್ರೆ ಮುಗಿದೋಯ್ತು, ಕತೆ ಮುಗಿದೋಯ್ತು. ಬಿಡೋದೇ ಇಲ್ಲ ಕರೋನಾ. ಲಾಸ್ಟ್ ಮುಖಾನು ಕೂಡ ನೋಡುವಂಗಿಲ್ಲ, ವಿಭೂತಿ ಪಟ್ಟಾನು ಕೂಡ ಹಚ್ಚುವಂಗಿಲ್ಲ, ನಾವು ಕಳಿಸಿಬಿಡ್ತಾರೆ. ಹೀಗಾಗಿ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಆಕ್ಸಿಜನ್. ನೀರಿನೊಳಗಿರ್ತಕ್ಕಂಥ ಜೀವಿಗಳು ಬದುಕಬೇಕಂದ್ರೂ ಆಮ್ಲಜನಕ ಬೇಕು, ಗಾಳಿಯೊಳಗೆ ಹೊರಗಡೆ ಇರ್ತಕ್ಕಂಥ ಜೀವಿಗಳು ಬದುಕಬೇಕಂದ್ರೂ ಕೂಡ ಆಮ್ಲಜನಕ ಬೇಕು. ನೀರಿನಲ್ಲಿರ್ತಕ್ಕಂಥ ಆಮ್ಲಜನಕ ಯಾವ ಜೀವಿಗಳಿಗೆ ಫಿಕ್ಸ್ ಅಂದ್ರೆ ಮೀನುಗಳಿಗೆ ಫಿಕ್ಸು, ಗಾಳಿಯೊಳಗಿರ್ತಕ್ಕಂಥ ಒಂದು ಆಮ್ಲಜನಕ ಯಾವ ಜೀವಿಗಳಿಗೆ ಫಿಕ್ಸ್ ಅಂದ್ರೆ ನಮಗೆಲ್ಲ ಫಿಕ್ಸ್. ನೋಡ್ರಿ, ಈ ಮನುಷ್ಯನನ್ನು ತೊಗೊಂಡು ಹೋಗಿ ನೀರಿನಲ್ಲಿಟ್ಟರೆ ಬದುಕೋದಿಲ್ಲ, ಈ ನೀರಿನಲ್ಲಿರ್ತಕ್ಕಂಥ ಮೀನನ್ನು ಗಾಳಿನಲ್ಲಿ ತೊಗೊಂಬಂದ್ರೆ ಬದುಕೋದಿಲ್ಲ. ಚಟಪಟ ಒದ್ದಾಡ್ಬಿಟ್ಟಿರ್ತೈತೆ ಮೀನು. ನಮ್ಮ ಹುಡುಗರು ಭಾಳ ಜಿಗಿದಾಡಕತ್ತಂದ್ರೆ ಮುಗಿದೋಯ್ತು. ಅಲ್ಲೇ ಒಂದು ಹೇಟ್ ಅಂದರೆ ಕಲ್ಲಿಗೆ ಹೊಡೆದವ್ರೆ ಅಲ್ಲೇ ಮಲಗಿಸ್ಬಿಟ್ಟಿರ್ತಾರೆ. ನೋಡ್ರಿ ಯಾವ ರೀತಿ ಮೀನುಗಳ ಪ್ರಮುಖ ಲಕ್ಷಣಗಳು. ಜಗತ್ತಿನ ಅತಿ ದೊಡ್ಡ ಮೀನು ಶಾರ್ಕ್ ಅಂತ ಹೇಳ್ತೀವಿ. ಜಗತ್ತಿನ ಅತಿ ದೊಡ್ಡ ಮೀನು ಶಾರ್ಕ್. ಜಗತ್ತಿನ ಅತಿ ಚಿಕ್ಕ ಮೀನು ಪ್ರೊಸೆಂಟಿಕಾ. ಮೈಕ್ರೋಸ್ಕೋಪ್ ಇಟ್ಟು ನೋಡ್ಬೇಕಿದನ್ನು, ಅಷ್ಟು ಚಿಕ್ಕದಾಗಿರ್ತಕ್ಕಂಥ ಮೀನು. ಜಗತ್ತಿನ ಅತಿ ಚಿಕ್ಕ ಮೀನು ಪ್ರೊಸೆಂಟಿಕಾ. ವಿದ್ಯುತ್ತನ್ನು ಉತ್ಪಾದಿಸುವ ಮೀನು ಎಲೆಕ್ಟ್ರಿಕ್ ಈಲ್ ಅಂತ ಹೇಳ್ತೀವಿ. ಎಲೆಕ್ಟ್ರಿಕ್ ಈಲ್ ಅಂತಂದು ಒಂದು ಸಲ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಿದ್ರೆ 800 ವೋಲ್ಟ್ ಧಣ್ಣ ಅನಿಸ್ಬಿಟ್ಟಿರ್ತೈತೆ.
ಅಮೆಜಾನ್ ನದಿಯೊಳಗೆ ಕಂಡುಬರುತ್ತೆ. ಎಲೆಕ್ಟ್ರಿಕ್ ಕೀಲ್ ಅಥವಾ ವಿದ್ಯುತ್ ರಶ್ಮಿ ಮೀನು ಅಂತ ಹೇಳ್ತೀವಿ. ಕರೆಂಟ್ ಶಾಕ್ ಕೊಟ್ಟು ಸಾಯಿಸಿ ಆಹಾರವನ್ನಾಗಿ ಬಳಕೆ ಮಾಡುತ್ತೆ. ಯಾವುದಪ್ಪ ಅಂದರೆ ಎಲೆಕ್ಟ್ರಿಕ್ ಕೀಲ್ ಅಂತಂದು, ವಿದ್ಯುತ್ ರಶ್ಮಿ ಮೀನು ಅಂತಂದು. ಬಣ್ಣವನ್ನು ಬದಲಾಯಿಸುವ ಮೀನು ಕುದುರೆ ಮೀನು, ಹಿಪೋ ಕ್ಯಾಂಪಸ್ ಅಂತ ಹೇಳ್ತೀವಿ. ಕುದುರೆ ಮೀನು ಬಣ್ಣವನ್ನು ಬದಲಾಯಿಸುವ ಮತ್ತು ನೇರವಾಗಿ ಈಜುವ. ಬಣ್ಣ ಬದಲಾವಣೆ ಮಾಡುತ್ತೆ, ಮುಖ ನೋಡಲಿಕ್ಕೆ ಕುದುರೆ ಥರ ಇರುತ್ತೆ, ಕುದುರೆ ಮೀನು ಅಂತ. ನಮಗೆ ಕೇಸ್ನಲ್ಲಿ ಕ್ವಶನ್ ಯಾವ ರೀತಿ ಅರೈಸ್ ಮಾಡಿದ್ರಂದ್ರೆ, ಗರ್ಭ ಧರಿಸುವ ಗಂಡು ಪ್ರಾಣಿ ಇದಾಗಿದೆ. ಹಿಪೋ ಕ್ಯಾಂಪಸ್ ಅಥವಾ ಕುದುರೆ ಮೀನು ಅಂತ ಹೇಳ್ತೀವಿ. ಗರ್ಭ ಧರಿಸುವ ಗಂಡು ಪ್ರಾಣಿ ಇದಾಗಿದೆ ಅಂತ ಕೇಳ್ತಾರೆ. ಅದ್ಯಾವುದಪ್ಪ ಅಂತಂದರೆ ಹಿಪೋ ಕ್ಯಾಂಪಸ್ ಅಥವಾ ಕುದುರೆ ಮೀನು ಅಂತ ಹೇಳ್ತೀವಿ. ಕುದುರೆ ಮೀನು ಅಂತಂದು ಭಾಳ ವಂಡರ್ಫುಲ್ ಆಗಿರ್ತಕ್ಕಂಥ ಕ್ವಶನ್. ನೋಡಿ ಕ್ವಶನ್ಸ್ ಯಾವ ರೀತಿ ಅರೈಸ್ ಮಾಡ್ತಾ ಇದ್ದಾರೆ ಮೀನುಗಳ ಮೇಲೆ. ಅತಿ ಹೆಚ್ಚು ಮೀನನ್ನು ಉತ್ಪಾದನೆ ಮಾಡ್ತಕ್ಕಂಥ ರಾಜ್ಯ ಅಂದರೆ ಪ್ರಸ್ತುತವಾಗಿ ಆಂಧ್ರ ಕೊಡ್ತೀವಿ ನಾವು, ಆಂಧ್ರ ಪ್ರದೇಶ್. ಕಡಿಮೆ ಮೀನನ್ನು ಆಹಾರವಾಗಿ ಬಳಕೆ ಮಾಡೋರು ಅಂದರೆ ನಾವೇ ಕರ್ನಾಟಕದವರು. ಕಡಿಮೆ ಸಮುದ್ರ ಆದರೆ ಅತಿ ಹೆಚ್ಚು ಮೀನನ್ನು ಆಹಾರವಾಗಿ ಬಳಕೆ ಮಾಡೋರು ಯಾರಂದ್ರೆ ಕೇರಳದವರು, ಗೋವಾದವರು ಸಿಕ್ಕಾಪಟ್ಟೆ ಮೀನನ್ನು ತಿಂತಾರೆ. ಗೋವಾದವ್ರು ಬಿಡ್ರಿ, ಲೋಕಲ್ದವ್ರು ತಿನ್ನಂಗಿಲ್ಲ, ಫಾರಿನರ್ಸ್ ಬರ್ತಾರಲ್ಲ ಅವ್ರು ಜಾಸ್ತಿ ತಿಂತಾರೆ. ಆಂಧ್ರದವ್ರು ಹಾಗೇನೆ, ಮೊಟ್ಟೆನೂ ಹಾಗೇನೆ ತಿಂತಾರೆ. ಅತಿ ಹೆಚ್ಚು ಮೊಟ್ಟೆಗಳನ್ನು ಉತ್ಪಾದನೆ ಮಾಡ್ತಕ್ಕಂಥ ರಾಜ್ಯ. ರೈಸ್ ಬಾಲ್ ಅಂದಾಗೂ ಇವ್ರಿಗೆ ಕೊಡಬೇಕು, ಎಗ್ ಬಾಲ್ ಅಂದಾಗಲೂ ಆಂಧ್ರ ಪ್ರದೇಶನೇ ಕೊಡಬೇಕು, ಆಮೇಲೆ ಫಿಶ್ ಬಾಲ್ ಅಂದಾಗಲೂ ಇವ್ರಿಗೆ ಕೊಡಬೇಕು. ಯಾರಿಗೆ ಅಂದ್ರೆ ಆಂಧ್ರದವ್ರಿಗೆ. ನಮ್ಮಲ್ಲಿ ಬ್ಯಾಡ್ ಲಕ್. ಭಾರತದ ಅತಿ ದೊಡ್ಡ ಮೀನು ಸಂಶೋಧನಾ ಕೇಂದ್ರ ಇರೋದು ಮಂಗಳೂರು ಯೂನಿವರ್ಸಿಟಿನಲ್ಲಿ. ಆದರೆ ಮೀನನ್ನೇ ಕಡಿಮೆ ಪ್ರಮಾಣದಲ್ಲಿ ಸೇವನೆ ಮಾಡ್ತೀವಿ ನಾವು. ಶಾಂತಿ ಪ್ರಿಯರು ನಾವು ಕರ್ನಾಟಕದವರು, ಭಾಳ ಶಾಂತಿ ಪ್ರಿಯರು. ಎಲ್ಲರನ್ನೂ ನಮ್ಮವರೇ ಅಂತ ಹೇಳ್ತೀವಿ. ಹೀಗಾಗಿ ಕರ್ನಾಟಕದಲ್ಲಿ ತಬ್ಬಲಿ ಯಾರಂದರೆ ಕನ್ನಡಿಗರು. ಓಕೆ, ಇವತ್ತು ಇಷ್ಟು ಸಾಕು. ಮತ್ತೆ ಉಳಿದುದನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಏನಾದರೂ ಡಿಸ್ಕಷನ್ ಮಾಡೋಣ. ಬಿ ಸೇಫ್ ವಿತ್ MG ಸ್ಟಡಿ ಸರ್ಕಲ್ ಆ್ಯಂಡ್ ಬಿ ಸೇಫ್ ವಿತ್ ಹೋಮ್. ನೋಡ್ರಿ, ನಮ್ಮಲ್ಲಿ ಕೂಡ ಏನಂದ್ರೆ ಭರ್ಜರಿಯಾಗಿ ಏನಂದರೆ ಅಡ್ಮಿಷನ್ ನಡೀತಾ ಇದ್ದಾವೆ. PSI ಜಾಬ್ ಆಗಬೇಕು ಅಂತಂದರೆ MG ಸ್ಟಡಿ ಸರ್ಕಲ್ಗೆ ಬರ್ರಿ. ಬಿ ಸೇಫ್ ವಿತ್ MG ಸ್ಟಡಿ ಸರ್ಕಲ್ ಆ್ಯಂಡ್ ಬಿ ಸೇಫ್ ವಿತ್ ಹೋಮ್. ನಮ್ಮಲ್ಲಿ ಅಂದರೆ ನಿಮಗೆ ಫಿಸಿಕಲ್ ಟ್ರೈನಿಂಗ್ ಕೊಡ್ತೀವಿ, ನೋಟ್ಸ್ ಕೊಡ್ತೀವಿ, ಎಲ್ಲ ರೀತಿಯಾಗಿರ್ತಕ್ಕಂಥ ಗೈಡೆನ್ಸ್ ಮಾಡ್ತೀವಿ. ನಮ್ಮ ಸರ್ ಎಸ್ಸೆ ಕ್ಲಾಸ್ ತೆಗೆದುಕೊಳ್ತಾ ಇದ್ದಾರೆ. ಭಾಳ ವಂಡರ್ಫುಲ್ ಆಗಿರ್ತಕ್ಕಂಥ ಎಸ್ಸೆಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಹಿಸ್ಟ್ರಿ ಕ್ಲಾಸ್ ಬರ್ತಾ ಇದೆ, ಜಾಗ್ರಫಿ ಕ್ಲಾಸ್ ಬರ್ತಾ ಇದೆ, ಮೆಂಟಲ್ ಎಬಿಲಿಟಿ ಬರ್ತಾ ಇದೆ. ನೋಡ್ರಿ, ಟ್ರಾನ್ಸ್ಲೇಷನ್ನು ಕೂಡ ಬರ್ತಾ ಇದೆ ಕ್ಲಾಸು. ಹೀಗಾಗಿ MG ಅಂದರೆ ಯೂಟ್ಯೂಬ್ ಚಾನಲ್ ಜೊತೆಗೆ ಇದ್ರೆ ಟಚ್ನಲ್ಲಿರ್ರಿ. ಬಿ ಸೇಫ್ ವಿತ್ MG ಸ್ಟಡಿ ಸರ್ಕಲ್ ಆ್ಯಂಡ್ ಬಿ ಸೇಫ್ ವಿತ್ ಹೋಮ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.